ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಹೇಳೋ ಅಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಇವತ್ತು ನಾನೊಂದು ಟೆಕ್ನಿಕ್ ಬಗ್ಗೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಪ್ರಾಕ್ಟಿಕಲ್ಸಲ್ಲಿ ಬರುವಂಥದ್ದು ಟೈಟ್ರೇಷನ್ಸ್ ಅಂತ. ತುಂಬ ಸಲ ನೀವು ವರ್ಡ್ನ ಕೇಳಿರ್ತೀರ. ಅದರಲ್ಲಿ ಕೆಲವೊಂದು ಬೇಸಿಕ್ ಟರ್ಮ್ಸ್ನ ಯೂಸ್ ಮಾಡ್ತೀವಿ ಟೈಟ್ರೇಷನ್ ಮಾಡೋದಕ್ಕೆ. ಅದ್ರ ಬಗ್ಗೆ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಫಸ್ಟ್ BSc ಓದ್ತಾ ಇರೋವಂಥವ್ರು, ಫಸ್ಟ್ ಕೆಮಿಸ್ಟ್ರಿ ಓದ್ತಾ ಇರೋವಂಥವ್ರಿಗೆ ಈ ಥರ ಟರ್ಮ್ಸ್ ನಿಮಗೆ ಗೊತ್ತಾಗಬೇಕಾಗತ್ತೆ. PUCನಲ್ಲಿ ಇರ್ಬೋದು ಅಥವಾ ಡಿಗ್ರಿನಲ್ಲಿ ಇರ್ಬೋದು. ನೀವು ಕೆಮಿಸ್ಟ್ರಿ ಎಲ್ಲೆಲ್ಲಿ ಯೂಸ್ ಮಾಡ್ತಿರಲ್ಲ ಅಲ್ಲೆಲ್ಲ ನಮಗೆ ಮಾಡುವಂಥ ಸಿಂಪಲ್ ಟೆಕ್ನಿಕ್ ಯಾವುದು ಅಂದರೆ, ನಾವು ಯೂಸ್ ಮಾಡುವಂಥ ಸಿಂಪಲ್ ಟೆಕ್ನಿಕ್ ಯಾವುದು ಅಂದರೆ ಟೈಟ್ರೇಷನು. ಆ ಟೈಟ್ರೇಷನಲ್ಲಿ ಬೇರೆ ಬೇರೆ ಟರ್ಮ್ಸ್ ಏನು ಬರುತ್ತೆ ಅದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟಲ್ಲಿ ಹುಡುಕಿದ್ರೆ ಬೇರೆ ಬೇರೆ ಟಾಪಿಕ್ಸ್ ಬಗ್ಗೆ ನಿಮಗೆ ಸಿಗುತ್ತೆ. ಮೋರ್ ದೆನ್ 500 ವೀಡಿಯೋಸ್ ಹ್ಯಾಸ್ ಬೀನ್ ಪೋಸ್ಟೆಡ್ ಇನ್ ದಿಸ್ ಚಾನಲ್. ನೀವು ನೋಡ್ಕೊಳ್ಳಿ, ಅದ್ರದ್ದು ಹೆಲ್ಪ್ ತಗೊಳ್ಳಿ ಅಂತ ನಾನು ನಿಮ್ಮನ್ನ ಹೇಳ್ಕೊಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಬರುತ್ತೆ ಅದನ್ನು ಸ್ಟ್ರೈಕ್ ಮಾಡ್ಕೊಳ್ಳಿ. ನಿಮಗೆ ಹೊಸ ಹೊಸ ವೀಡಿಯೋಸ್ ಬಂದಾಗ ಅದ್ರ ಬಗ್ಗೆ ಅಪ್ಡೇಟ್ಸು ಸಿಗ್ತಾ ಹೋಗುತ್ತೆ. ಸೊ ನಿಮಗೆ ಜೊತೆಗೆ ಇವತ್ತಿನ ಎಪಿಸೋಡ್ ಜೊತೆಗೆ ಬರೀ ಟೈಟ್ರೇಷನ್ಸ್ ಬಗ್ಗೆ ಹೇಳ್ದಲೇ, ಈಗ ಫಸ್ಟ್ BScನಲ್ಲಿ ನಿಮಗೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಆಗಿರ್ಬೋದು, ಇಲ್ಲ ಅಂತಂದರೆ ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ ಆಗಿರ್ಬೋದು, ನಾರ್ತ್ ಯೂನಿವರ್ಸಿಟಿ ಆಗಿರ್ಬೋದು, ಎಲ್ಲ ಯೂನಿವರ್ಸಿಟಿಗಳಲ್ಲೂ ಈಗ ನಿಮಗೆ ವೈವಾ ಕ್ವಶನ್ಸ್ ಇರುತ್ತೆ. ಸೊ ನೀವು ಟೈಟ್ರೇಷನ್ಸ್ ಎಲ್ಲಾದರೂ ಮಾಡ್ತಾ ಇದ್ದರೆ ಆವಾಗ ವೈವಾ ಕ್ವಶನ್ಸ್ ಬಗ್ಗೆನೂ ಕೇಳ್ತಾರೆ. ಸೊ ಸಾಧ್ಯ ಆದಷ್ಟು ಒಂದಷ್ಟು ವೈವಾ ಕ್ವಶನ್ಸ್ ನಾನಿಲ್ಲಿ ಹಾಕೋದಕ್ಕೆ ಟ್ರೈ ಮಾಡಿದ್ದೀನಿ. ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಥವಾ ನೀವು ಏನು ಮಿಸ್ಟೇಕ್ಸ್ ಮಾಡ್ಬೋದು, ಎಲ್ಲಿ ತಪ್ಪು ಹೋಗ್ಬೋದು, ಅದರದ್ದೆಲ್ಲ ಇವತ್ತು ನಾನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗಾದರೆ ಟೈಟ್ರೇಷನ್ ಅಂದರೆ ಏನು? ಬೇಸಿಕ್ ಟರ್ಮನ್ನು ತುಂಬ ಸಲ ಯೂಸ್ ಮಾಡ್ತೀವಿ. ಟೈಟ್ರೇಷನ್ ಅಂದರೆ ಹಂಗಂದ್ರೆ ಏನು? ಇಟ್ಸ್ ಅ ಟೆಕ್ನಿಕ್ ಟು ಡಿಟರ್ಮೈನ್ ದಿ ಕಾನ್ಸಂಟ್ರೇಷನ್ ಆಫ್ ಎನ್ ಅನ್ನೋನ್ ಸೊಲ್ಯೂಷನ್. ಸೊ ಇದು ಏನಕ್ಕೆ ಯೂಸ್ ಮಾಡ್ತೀವಿ, ಏನಕ್ಕೆ ಇದು ಯಾವ ಪ್ರೋಸೆಸ್ ಇದು ಅಂತಂದರೆ, ಅನ್ನೋನ್ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಏನಿದೆಯಲ್ಲ ಅದನ್ನು ಕಂಡುಹಿಡ್ಕೊಳ್ಳೋದಕ್ಕೋಸ್ಕರ ಯೂಸ್ ಮಾಡ್ಕೊಳ್ತೀವಿ. ನಿಮಗೆ ಗೊತ್ತಿರಬೇಕು, ಸೊಲ್ಯೂಷನ್ ಅಂದರೆ ಅಲ್ಲಿ ಸೊಲ್ಯೂಟು ಮತ್ತು ಸಾಲ್ವೆಂಟು ಎರಡೂ ಕಂಬೈನ್ ಆಗಿರುತ್ತೆ. ಸೊಲ್ಯೂಟ್ ಅಂದರೆ ವಿಚ್ ಇಸ್ ಪ್ರೆಸೆಂಟ್ ಇನ್ ಎ ಸ್ಮಾಲ್ ಕ್ವಾಂಟಿಟಿ, ಅದಕ್ಕೆ ಸೊಲ್ಯೂಟ್ ಅಂತ ಹೇಳ್ತೀವಿ. ಯಾವುದು ಲಾರ್ಜರ್ ಕ್ವಾಂಟಿಟಿನಲ್ಲಿ ಇರುತ್ತಲ್ಲ ಅದನ್ನು ಸಾಲ್ವೆಂಟ್ ಅಂತ ಹೇಳ್ತೀವಿ. ಸೊಲ್ಯೂಟು ಮತ್ತು ಸಾಲ್ವೆಂಟು ಎರಡೂ ಕಂಬೈನ್ ಆದಾಗ ನಿಮಗೆ ಸೊಲ್ಯೂಷನ್ ಬರುತ್ತೆ. ಅದರದ್ದು ಕಾನ್ಸಂಟ್ರೇಷನ್ ಅಂದ್ರೇನು? ಸ್ಟ್ರೆಂತ್. ಎಷ್ಟು ಸೊಲ್ಯೂಟಲ್ಲಿ ಎಷ್ಟು ಸಾಲ್ವೆಂಟ್ ಇದೆ ಅಥವಾ ಎಷ್ಟು ಸಾಲ್ವೆಂಟಲ್ಲಿ ಎಷ್ಟು ಸೊಲ್ಯೂಟು ಡಿಸಾಲ್ವ್ ಆಗಿದೆ ಅದನ್ನು ಕಂಡುಹಿಡ್ಕೊಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಸೊ ಅದನ್ನು ಕಂಡುಹಿಡಿಯೋದು, ಯಾವುದೋ ಒಂದು ಸೊಲ್ಯೂಷನ್ ಕೊಟ್ಟಿದ್ದೀವಿ, ಆ ಸೊಲ್ಯೂಷನಲ್ಲಿ ಎಷ್ಟು ಸೊಲ್ಯೂಟ್ ಇದೆ ಎಷ್ಟು ಸಾಲ್ವೆಂಟ್ ಇದೆ ಅಂತ ಕಂಡುಹಿಡಿತೀರಲ್ಲ, ಆ ಟೆಕ್ನಿಕ್ಗೆ, ಆ ಪ್ರೋಸೆಸ್ಗೆ, ಆ ಪ್ರೊಸೀಜರ್ಗೆ ನಾವೇನಂತ ಕರಿತೀವಿ? ಟೈಟ್ರೇಷನ್ ಅಂತ ಕರಿತೀವಿ. It is a process of determining the volume of one solution required to react completely with a known volume of the another solution. ಈ ಟೈಟ್ರೇಷನ್ ಮಾಡೋದಕ್ಕೆ ನನಗೆ ಒಂದು ಸೊಲ್ಯೂಷನ್ ಸಾಕಾಗಲ್ಲ, ಎರಡು ಸೊಲ್ಯೂಷನ್ ಬೇಕಾಗತ್ತೆ. ಒಂದ್ರದ್ದು ಕಾನ್ಸಂಟ್ರೇಷನ್ ನಿಮಗೆ ಗೊತ್ತಿರುತ್ತೆ, ಇನ್ನೊಂದ್ರದ್ದು ಕಾನ್ಸಂಟ್ರೇಷನ್ ಗೊತ್ತಿರಲ್ಲ. ಗೊತ್ತಿರೋ ಸೊಲ್ಯೂಷನ್ನ ಯೂಸ್ ಮಾಡಿಕೊಂಡು ಗೊತ್ತಿಲ್ಲದಿರೋ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಕಂಡುಹಿಡಿತೀವಲ್ಲ, ಆ ಟೆಕ್ನಿಕ್ಗೆ, ಆ ಪ್ರೊಸೀಜರ್ಗೆ, ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ? ಟೈಟ್ರೇಷನ್ ಅಂತ ಕರಿತೀವಿ. ಟೈಟ್ರೇಷನ್ ಮಾಡೋಕ್ಕೆ ನನಗೆ ಎರಡು ಸೊಲ್ಯೂಷನ್ ಬೇಕು. ಒಂದ್ರದ್ದು ಕಾನ್ಸಂಟ್ರೇಷನ್ ಗೊತ್ತಿದೆ, ಇನ್ನೊಂದ್ರದ್ದು ಕಾನ್ಸಂಟ್ರೇಷನ್ ಗೊತ್ತಿಲ್ಲ. ಗೊತ್ತಿರೋ ಸೊಲ್ಯೂಷನ್ ಯೂಸ್ ಮಾಡಿಕೊಂಡು ಗೊತ್ತಿಲ್ಲದಿರೋ ಅಂಥ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಕಂಡುಹಿಡಿತೀವಲ್ಲ, ಆ ಪ್ರೊಸೀಜರ್ಗೆ ನಾವೇನಂತ ಕರಿತೀವಿ? ಟೈಟ್ರೇಷನ್ ಅಂತ ಕರಿತೀವಿ. ಯಾಕೆ ಮಾಡಬೇಕು? ಇದರಿಂದ ನನಗೇನು ಲಾಭ? ಇದರಿಂದ ನನಗೆ ಏನು ಲಾಭ ಆಗುತ್ತೆ ಅಂತ, ಟು ಡಿಟರ್ಮೈನ್ ದಿ ವಾಲ್ಯೂಮ್ ಆಫ್ ದಿ ಒನ್ ಸೊಲ್ಯೂಷನ್ ರಿಕ್ವೈರ್ಡ್ ಟು ರಿಯಾಕ್ಟ್ ಕಂಪ್ಲೀಟ್ಲಿ ವಿತ್ ಅನದರ್ ವಾಲ್ಯೂಮ್ ಆಫ್ ಅನದರ್ ಸೊಲ್ಯೂಷನ್. ಈಗ ಒಂದು ಸೊಲ್ಯೂಷನ್ನ ತೊಗೊಂಡಿದ್ವಿ, ಆ ಸೊಲ್ಯೂಷನ್ ಇನ್ನೊಂದರ ಜೊತೆಗೆ ಕಂಪ್ಲೀಟ್ಲಿ ರಿಯಾಕ್ಟ್ ಆಗೋಕ್ಕೆ ಎಷ್ಟು ಬೇಕಾಗತ್ತೆ? ಫಾರ್ ಎಕ್ಸಾಂಪಲ್, ಈಗ 10 ml ತೊಗೊಂಡಿದ್ದೀನಿ. 10 ml ಒಂದು ಸಬ್ಸ್ಟೆನ್ಸು, ಇನ್ನೊಂದ್ರದ್ದು 10 ml ಜೊತೆಗೆ ರಿಯಾಕ್ಟ್ ಆಗುತ್ತಾ, 12 ml ಜೊತೆಗೆ ರಿಯಾಕ್ಟ್ ಆಗುತ್ತಾ, 15 ml ಜೊತೆಗೆ ರಿಯಾಕ್ಟ್ ಆಗುತ್ತಾ? ಟು ಅಂಡರ್ಗೋ ದಿ ಕೆಮಿಕಲ್ ರಿಯಾಕ್ಷನ್, ಕಂಪ್ಲೀಟ್ ಕೆಮಿಕಲ್ ರಿಯಾಕ್ಷನ್ ಆಗೋದಕ್ಕೆ ಎಷ್ಟು ml ಬೇಕಾಗತ್ತೆ ಅದನ್ನು ಕಂಡುಹಿಡಿತೀನಲ್ಲ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್. ವಾಲ್ಯೂಮ್ ಅಂದ್ರೇನು? ಮಿಲಿಲೀಟರ್ಸಲ್ಲಿ ಅಥವಾ ಲೀಟರ್ಸಲ್ಲಿ, DM³ ಅದನ್ನು ಲೀಟರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀನಲ್ಲ, ಅದಕ್ಕೆ ನಾನು ಏನಂತ ಕರಿತೀನಿ? ವಾಲ್ಯೂಮ್ ಅಂತ ಕರಿತೀನಿ. ಜೊತೆಗೆ ಟು ಫೈಂಡ್ ದಿ ಸ್ಟ್ರೆಂತ್, ಮುಂಚೆ ಹೇಳಿದಾಗೆ ಅದರದ್ದು ಕಾನ್ಸಂಟ್ರೇಷನ್ ಎಷ್ಟಿದೆ, ಸ್ಟ್ರೆಂತ್ ಎಷ್ಟಿದೆ ಆ ಸೊಲ್ಯೂಷನ್ದು ಅಂತ ಕಂಡುಹಿಡಿಯೋದಕ್ಕೋಸ್ಕರ ಇದನ್ನು ನಾನು ಮಾಡ್ತಾ ಹೋಗ್ತೀನಿ. ಟು ಫೈಂಡ್ ಔಟ್ ವಾಟ್ ಇಸ್ ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್. ನಾನು ಹೇಳಿದಂಗೆ ಎಷ್ಟು ಸೊಲ್ಯೂಟು ಎಷ್ಟು ಸಾಲ್ವೆಂಟಲ್ಲಿ ಇದೆ ಅದನ್ನು ಕಂಡುಹಿಡಿಯೋಕ್ಕೂ ನನಗೆ ಯೂಸ್ ಮಾಡಿ ಇದನ್ನು. ಹಾಗಾದರೆ ಇದು ಬಿಟ್ಟು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ?
ನೀವು ಹೇಳಿದ್ರೆ ಇಟ್ಸ್ ವೆರಿ ಸಿಂಪಲ್ ಟೆಕ್ನಿಕ್. ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಯೂಸ್ ಮಾಡ್ತಾರೆ. ಅಗ್ರಿಕಲ್ಚರಲ್ಲಿ ಯೂಸ್ ಮಾಡ್ಬೋದು, ನೀವು ಸಾಯಿಲ್ ಟೆಸ್ಟ್ ಮಾಡ್ಬೋದು, ಅಥವಾ ಸಾಯಿಲಲ್ಲಿ ನೈಟ್ರೋಜನ್ ಎಷ್ಟಿದೆ, ಫಾಸ್ಫರಸ್ ಎಷ್ಟಿದೆ, ಸಾಯಿಲ್ ಟೆಸ್ಟ್ ಎಲ್ಲ ಮಾಡಿದಾಗ ಬೇಕಾಗತ್ತೆ. ಅಥವಾ ಆಯಿಲ್ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತೀವಿ ಇದನ್ನು ಟೈಟ್ರೇಷನಲ್ಲಿ, ಅಥವಾ ಕೆಮಿಕಲ್ ಇಂಡಸ್ಟ್ರಿನಲ್ಲಿ ಚೆಕ್ ಮಾಡ್ಕೊಳ್ಳೋಕ್ಕೆ, ಅಥವಾ ಫಾರ್ಮಾ ಕಂಪ್ನಿಗಳಲ್ಲಿ ಯೂಸ್ ಮಾಡ್ತೀವಿ. ಫುಡ್ ಇಂಡಸ್ಟ್ರಿನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವುದೋ ಒಂದು ಪರ್ಟಿಕ್ಯುಲರ್ ಫುಡ್ಡಲ್ಲಿ ಇರ್ಬೋದು, ಅದು ವೆಜಿಟೇಬಲ್ ಇರ್ಬೋದು, ಆ ವೆಜಿಟೇಬಲಲ್ಲಿ ಪರ್ಟಿಕ್ಯುಲರ್ ಎಲಿಮೆಂಟ್ ಎಷ್ಟು ಪ್ರೆಸೆಂಟ್ ಇದೆ, ಇದೆಯಾ ಇಲ್ವಾ, ಆ ಥರ ಕಂಡುಹಿಡಿಯೋದಕ್ಕೆಲ್ಲ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಆಲ್ಮೋಸ್ಟ್ ಇನ್ ಆಲ್ ದಿ ಫೀಲ್ಡ್ಸ್ ಯು ಆರ್ ಗೋಯಿಂಗ್ ಟು ಯೂಸ್ ದಿ ಟೈಟ್ರೇಷನ್. ಈಗ ಟೈಟ್ರೇಷನ್ಗೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ, ಅದರಿಂದ ಏನು ಅಡ್ವಾಂಟೇಜು? ಇಟ್ಸ್ ಅ ವೆಲ್ ಎಸ್ಟಾಬ್ಲಿಷ್ಡ್ ಅನಾಲಿಟಿಕಲ್ ಟೆಕ್ನಿಕ್. ಇದು ನಾನು ಹೇಳ್ದಂಗೆ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಯೂಸ್ ಮಾಡ್ತಾರೆ. ವೆರಿ ಸಿಂಪಲ್ ಟೆಕ್ನಿಕ್, ಎನಿಬಡಿ ಕ್ಯಾನ್ ಯೂಸ್ ಇಟ್. ವೆರಿ ಫಾಸ್ಟ್, ಇಮಿಡಿಯೇಟ್ಲಿ ನಿಮಗೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಆ್ಯಕ್ಯುರೇಟ್ ಆಗಿರುತ್ತೆ, ಪ್ರಿಸೈಸ್ ಆಗಿರುತ್ತೆ. ಆಲ್ರೆಡಿ ನಾನು ಅನಾಲಿಟಿಕಲ್ ಕೆಮಿಸ್ಟ್ರಿ ಬಗ್ಗೆ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಆ್ಯಕ್ಯುರೇಸಿ ಮತ್ತು ಪ್ರಿಸೈಸ್ ಅವೆರಡಕ್ಕೂ ಡಿಫ್ರೆನ್ಸ್ ಏನಿದೆ ಅದನ್ನು ಆಲ್ರೆಡಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಆ ವಿಡಿಯೋಗೆ ಹೋದರೆ ಅಲ್ಲಿ ಅದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಪ್ರಿಸೈಸ್ ಆಗಿರುತ್ತೆ, ಆ್ಯಕ್ಯುರೇಟ್ ಆಗಿರುತ್ತೆ. ಈ ಒಂದು ನಿಮಗೆ ಕೇಳಿಸ್ಕೋಬೇಕಾದ್ರೆ ಅವೆರಡು ವರ್ಡ್ ಒಂದೇ ಅಂತ ಅನ್ನಿಸ್ಬೋದು, ಅವೆರಡೂ ಅಲ್ಲ. ಆ್ಯಕ್ಯುರೇಟ್ ಬೇರೆ ಇದೆ, ಪ್ರಿಸೈಸ್ ಬೇರೆ ಇದೆ. ಇದು ಆ್ಯಕ್ಯುರೇಟ್ ಆಗೂ ಇದೆ, ಪ್ರಿಸೈಸ್ ಆಗಿದೆ ಅಂತ ಇರೋವಂಥ ಟೆಕ್ನಿಕ್ಸ್, ಅನಾಲಿಟಿಕಲ್ ಟೆಕ್ನಿಕ್ಸಲ್ಲಿ ಯೂಸ್ ಮಾಡೋವಂಥದ್ದು ಟೈಟ್ರೇಷನ್ ಒಂದು. ಜೊತೆಗೆ ಗುಡ್ ಪ್ರೈಸು, ಪರ್ಫಾರ್ಮೆನ್ಸ್ ರೇಷಿಯೋ. ನಾವು ಗುಡ್ ಪ್ರೈಸು ಮತ್ತು ಪರ್ಫಾರ್ಮೆನ್ಸ್ ರೇಷಿಯೋ ಅಂದರೆ ಈ ಪ್ರೊಸೀಜರ್ಗೆ, ಈ ಟೆಕ್ನಿಕ್ಕಿಗೆ ಯೂಸ್ ಮಾಡುವಂಥ ಆ್ಯಪ್ರೇಟಸ್ಸು ಸಿಂಪಲ್ ಆ್ಯಪ್ರೇಟಸ್ ಇರುತ್ತೆ. ಅದಕ್ಕೆ ಖರ್ಚು ಮಾಡುವಂಥ ಖರ್ಚು, ಬರುವಂಥ ಈಲ್ಡ್ ಅಥವಾ ಬರುವಂಥ ರಿಸಲ್ಟ್ ಅವೆರಡಕ್ಕೂ ಕಂಪೇರ್ ಮಾಡಿದ್ರೆ ತುಂಬ ನಿಮ್ಗೆ ಏನಾಗುತ್ತೆ, ಮ್ಯಾಕ್ಸಿಮಮ್ ರೇಷಿಯೋ ಬರುತ್ತೆ. ಹಾಗಾಗಿ ಅದನ್ನು ಯೂಸ್ ಮಾಡ್ತಾರೆ. ಅಂದರೆ ತುಂಬ ಕಡಿಮೆ ಖರ್ಚಲ್ಲಿ ಮಾಡುವಂಥದ್ದು, ಬಟ್ ಆ್ಯಕ್ಯುರೇಟಾಗಿ ಪ್ರಿಸೈಸ್ ಆಗಿ ರಿಸಲ್ಟ್ ಬರುವಂಥ ಟೆಕ್ನಿಕ್ ಇದು. ಹಾಗಾಗಿ ಈ ಟೆಕ್ನಿಕ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಇಟ್ ಕ್ಯಾನ್ ಬಿ ಯೂಸ್ಡ್ ಬೈ ಎ ಲೋ ಸ್ಕಿಲ್ಡ್ ಆರ್ ಲೋ ಟ್ರೈನಡ್ ಆಪರೇಟರ್ಸ್. ಇದನ್ನು ಈ ಟೆಕ್ನಿಕ್ನ ಯೂಸ್ ಮಾಡೋಕ್ಕೆ ತುಂಬ ಕೆಮಿಸ್ಟ್ರಿ ಗೊತ್ತಿರಬೇಕು, ಅಥವಾ ತುಂಬ ಇಂಟೆಲಿಜೆಂಟ್ ಇರಬೇಕು, ತುಂಬ ಸ್ಕಿಲ್ ಪರ್ಸನ್ ಆಗಿರಬೇಕು ಅಂತೇನಿಲ್ಲ. ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಅದನ್ನು ಅವರು ಮಾಡ್ತಾ ಹೋಗ್ತಾರೆ. ಇಷ್ಟೆಲ್ಲ ಅಡ್ವಾಂಟೇಜ್ ಇರೋದಕ್ಕೋಸ್ಕರನೇ ಯೂಶಲಿ ನಾವು ಕೆಮಿಸ್ಟ್ರಿ ಲ್ಯಾಬ್ಸಲ್ಲಿ, ಬೇಸಿಕ್ ಕೆಮಿಸ್ಟ್ರಿ ಲ್ಯಾಬ್ಸಲ್ಲಿ ಯಾವಾಗ ನಾವೇನು ಮಾಡ್ತಾ ಹೋಗ್ತೀವಿ, ಟೈಟ್ರೇಷನ್ಸ್ಗಳನ್ನ ಮಾಡ್ತಾ ಹೋಗ್ತೀವಿ. ಇಟ್ ಹ್ಯಾಸ್ ಲಾಟ್ ಆಫ್ ಅಡ್ವಾಂಟೇಜ್. ಹಾಗಾಗಿ ನಾವು ಮಾಡಬೇಕು. ಓಕೆ, ಈಗ ನಮಗೆ ಟೈಟ್ರೇಷನ್ ಮಾಡಬೇಕು ಅಂತಂದರೆ ಇಟ್ಸ್ ಎ ಟೆಕ್ನಿಕ್, ಇಂಪಾರ್ಟೆಂಟ್ ಟೆಕ್ನಿಕ್. ಎಲ್ಲ ಕಡೆ ಯೂಸ್ ಮಾಡ್ತೀವಿ, ಬೇಕು ಕಲ್ತ್ಕೋಬೇಕು. ಹಾಗಾದ್ರೆ ಇದನ್ನು ಮಾಡೋದಕ್ಕೆ ಯಾವ್ಯಾವ ಆಪರೇಟರ್ಸ್ ಬೇಕು? ಒಂದು ಬೇಕಾಗಿರೋವಂಥದ್ದು ಯಾವುದು ಅಂದರೆ ಬ್ಯೂರೇಟ್ ಅಂತ ಹೇಳ್ತೀವಿ. ಯೂಶಲಿ ನಾವೆಲ್ಲ ಆಪರೇಟರ್ಸ್ನ ಏನು ಮಾಡಿರ್ತೀವಿ, ಗ್ಲಾಸ್ ಆಪರೇಟರ್ಸ್ನ ಯೂಸ್ ಮಾಡ್ಕೊಂಡಿರ್ತೀವಿ. ಬೋರೋಸಿಲಿಕೇಟ್ ಆಪರೇಟರ್ಸ್ಗಳನ್ನ ಯೂಸ್ ಮಾಡ್ತೀವಿ. ಕೆಲವೊಂದು ಸಲ ಪ್ಲಾಸ್ಟಿಕ್ ಆಪರೇಟರ್ಸ್ಗಳು ಇರ್ಬೋದು, ಬಟ್ ಪ್ಲಾಸ್ಟಿಕ್ ಆಪರೇಟರ್ಸ್ನ ತೊಗೊಂಡ್ರೆ ಆ್ಯಕ್ಯುರೇಟಾಗಿ ನಿಮಗೆ ರಿಸಲ್ಟ್ ಬರಲ್ಲ. ಹಾಗಾಗಿ ಯು ಶುಡ್ ಗೋ ಫಾರ್ ಗ್ಲಾಸ್ ಆಪರೇಟರ್ಸ್ ಓನ್ಲಿ. ಈ ಬ್ಯೂರೇಟ್ ಇರುತ್ತಲ್ಲ, ಅದು ಬೇರೆ ಬೇರೆ ಕೆಪಾಸಿಟಿನಲ್ಲಿರುತ್ತೆ. 50 ml ಇರ್ಬೋದು, 25 ml ಇರ್ಬೋದು, 10 ml ಇರ್ಬೋದು, ಬೇರೆ ಬೇರೆ ಇರುತ್ತೆ. ನಾವು ಯಾವ ಥರ ಮಾಡ್ತಾ ಇದ್ದೀವಿ ಅಂತ. ಬಟ್ ಜನರಲಿ ನಾವು ನಮ್ಮ ಲ್ಯಾಬ್ಗಳಲ್ಲಿ, BSc ಲ್ಯಾಬ್ಗಳಲ್ಲಿ ಅಥವಾ MSc ಲ್ಯಾಬ್ಗಳಲ್ಲಿ, ಜನರಲಿ ಕಾಲೇಜ್ ಲ್ಯಾಬ್ಗಳಲ್ಲಿ ನಾವು 50 ml ಇರುವಂಥದ್ದನ್ನ ಬ್ಯೂರೇಟ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಹೇಗೆ ಗೊತ್ತಾಗತ್ತೆ 50 ml ಅಂತ? ಅದರಲ್ಲಿ ಗ್ರಾಜುಯೇಷನ್ಸ್ ಇರುತ್ತೆ. ಆ ಬ್ಯೂರೇಟ್ ಒಳಗಡೆ ಏನಾಗ್ತಾ ಇರುತ್ತೆ, ಗ್ರಾಜುಯೇಷನ್ಸ್ ಇರುತ್ತೆ. 24, 25, 26, 27 ಆ ರೀತಿ ಗ್ರಾಜುಯೇಷನ್ಸ್ ಇರುತ್ತೆ. ಸ್ಟಾರ್ಟಿಂಗ್ ಫ್ರಮ್ 0 to 50 ಮೇಲ್ಗಡೆಯಿಂದ ಇರುತ್ತೆ. ಮೇಲ್ಗಡೆ 0 ಇರುತ್ತೆ, ಕೆಳಗಡೆ ಬರ್ತಾ ಬರ್ತಾ ಅದು 50 ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಚಿತ್ರದಲ್ಲಿ ಕೊಟ್ಟಿದ್ದನ್ನು ರೀಡಿಂಗ್ ದಿ ಬ್ಯೂರೇಟ್ ಅಂತ ಅಲ್ಲೂ ಕೊಟ್ಟಿದ್ದು ನೋಡಿ. 24 ಆದಮೇಲೆ 25 ಇರುತ್ತೆ, 25 ಆದಮೇಲೆ 26 ಇರುತ್ತೆ, 25ರಿಂದ 26 ಮಧ್ಯೆ ನಿಮಗೆ 10 ಡಿವಿಷನ್ ಇರುತ್ತೆ. ಸೊ ಆ ರೀತಿಯಾಗಿ ನಿಮಗೆ ಅದರಲ್ಲಿ ಗ್ರಾಜುಯೇಷನ್ಸ್ ಇರುತ್ತೆ. ಜೊತೆಗೆ ಅದರ ತುದಿನಲ್ಲಿ ನಿಮಗೆ ಇಲ್ಲಿ ಸ್ಟಾಪ್ ಕ್ಲಾಕ್ ಅಂತ ಇರುತ್ತೆ. ಅದನ್ನ ಏನು ಮಾಡ್ಕೋಬೋದು, ನೀವು ಕ್ಲೋಸ್ ಮಾಡ್ಕೋಬೋದು. ಅದ್ರ ಕೆಳಗಡೆ ಏನಿದೆಯಲ್ಲ, ಇದಕ್ಕೆ ಈ ಪಾರ್ಟ್ಗೆ ಏನಂತ ಕರಿತೀವಿ ನಾವು, ನಾಸಲ್ ಪಾರ್ಟ್ ಅಂತ ಕರಿತೀವಿ. ಸೊ ನೀವು ಯಾವುದೇ ಒಂದು ಸೊಲ್ಯೂಷನ್ನ ಫಿಲ್ ಮಾಡಿದಾಗ 50 ml ಬ್ಯೂರೆಟ್ನ ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂದರೆ ಈ ನಾಸಲ್ ಪಾರ್ಟ್ ಏನಿದೆಯಲ್ಲ, ಆ ನಾಸಲ್ ಪಾರ್ಟ್ ನೀವು ಕಂಪ್ಲೀಟ್ಲಿ ಫಿಲ್ ಮಾಡಿರಬೇಕು. ಅದು ಫಿಲ್ ಮಾಡಿಲ್ಲ ಅಂದರೆ ಅಷ್ಟು ವಾಲ್ಯೂಮ್ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವಿಲ್ಲಿ ಈ ಟೆಕ್ನಿಕ್ ಯೂಸ್ ಮಾಡಿ ಏನು ಮಾಡ್ತಾ ಇದ್ದೀವಿ ನಾವು, ವಾಟ್ ಇಸ್ ದ ಅಮೌಂಟ್ ಆಫ್ that particular solution is required. One solution required to do the complete reaction with another. ಅದಕ್ಕೆ ಏನು ಬೇಕೋ ಅದನ್ನು ನಾವು ಕಂಡುಹಿಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಈಚ್ ಆ್ಯಂಡ್ ಎವ್ರಿ ml ಈ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಈ ನಾಸಲ್ ಪಾರ್ಟ್ ನೀವೇನಾದರೂ ಫಿಲ್ ಮಾಡಲಿಲ್ಲ ಅಂತಂದರೆ ಆನ್ಸರ್ ಏನಾಗುತ್ತೆ, ನಿಮಗೆ ರಾಂಗ್ ಆಗುತ್ತೆ. ಆಮೇಲೆ ಫಿಲ್ ಮಾಡಿದಾಗ ಯಾವುದೇ ರೀತಿಯಾಗಿ ಏರ್ ಗ್ಯಾಪ್ ಇರಬಾರ್ದು. ಸೊ ಪರ್ಟಿಕ್ಯುಲರ್ಲಿ ನಾಸಲ್ ಪಾರ್ಟಲ್ಲಿ ಏನಾಗುತ್ತೆ, ಈ ಪಾರ್ಟಲ್ಲಿ ಸ್ಟಾಪ್ ಕ್ಲಾಕ್ ಇದೆಯಲ್ಲ, ಆ ಪಾರ್ಟಲ್ಲಿ ಏನಾಗುತ್ತೆ ಅಂತ ನಿಮಗೆ
ಏರ್ ಗ್ಯಾಪ್ಸ್ ಬರೋ ಅಂಥದ್ದಿರುತ್ತೆ. ಚೆಕ್ ಮಾಡಿಕೊಂಡು ಏರ್ ಗ್ಯಾಪ್ ಇಲ್ದಂಗೆ ಈ ನಾಸಲ್ ಪಾರ್ಟು ನೀವೇನು ಮಾಡಬೇಕಾಗತ್ತೆ, ಫಿಲ್ ಮಾಡಬೇಕಾಗತ್ತೆ. ಯೂಶಲಿ ಎಲ್ಲಿ ತಪ್ಪು ಹೋಗುತ್ತೆ ಈ ಆ್ಯಪ್ರೈಟಸ್ನ ಯೂಸ್ ಮಾಡ್ಬೇಕಾರೆ ಅಂದರೆ, ಒಂದು ಆ ನಾಸಲ್ ಪಾರ್ಟ್ನ ಅವರು ಕರೆಕ್ಟಾಗಿ ಫಿಲ್ ಮಾಡಿರಬೇಕು. ಎರಡನೇ ಮಿಸ್ಟೇಕ್ ಎಲ್ಲ ಆಗ್ಬೋದು ಅಂತಂದರೆ ಬ್ಯೂರೆಟ್ನ ಓದೋದು, ರೀಡ್ ಮಾಡ್ಬೇಕಾರೆ. ಸೊ ಆಲ್ವೇಸ್ ಯು ಹ್ಯಾವ್ ಟು ರೀಡ್ ಫ್ರಮ್ ದಿ ಟಾಪ್. ಹೇಗೆ ಗ್ರ್ಯಾಜುಯೇಷನ್ಸ್ ಕೊಟ್ಟಿದ್ದಾರೆ ಅಂದರೆ, ಇಡೀ ಪ್ರಪಂಚಾದ್ಯಂತ ಎಲ್ಲ ಕಡೆಗೂ ಅದೇ ರೀತಿ ಗ್ರ್ಯಾಜುಯೇಷನ್ಸ್ ಇದೆ. ನಾವು ಇಂಡಿಯಾದಲ್ಲಿ ಮಾಡಿದ್ರು ಅದೇ ಥರ ಇರುತ್ತೆ, ಅಮೆರಿಕಾದಲ್ಲಿ ಮಾಡಿದ್ರು ಟೈಟ್ರೇಷನ್ ಅದೇ ಥರ ಇರುತ್ತೆ. ಸೇಮ್ ಟೆಕ್ನಿಕ್, ಸಿಂಪಲ್ ಟೆಕ್ನಿಕ್, ಇದು ಎಲ್ಲ ಕಡೆಗೂ ಇದೇ ಟೆಕ್ನಿಕ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಅದನ್ನೇ ನಾವು ಮಾಡಬೇಕಾಗತ್ತೆ. ನಮ್ಮ ಬ್ಯೂರೆಟು ಇಂಡಿಯಾದಲ್ಲಿ ಒಂಥರ ಇರುತ್ತೆ, ಅಮೆರಿಕಾದಲ್ಲಿ ಒಂಥರ ಇರುತ್ತೆ, ಇಂಗ್ಲೆಂಡಲ್ಲಿ ಒಂಥರ ಇರುತ್ತೆ ಅಂತಲ್ಲ. ಬ್ಯೂರೆಟ್ ಅಂದರೆ ಬ್ಯೂರೆಟು ಎಲ್ಲ ಕಡೆನೂ ಇದೇ ರೀತಿಯಾಗಿರುತ್ತೆ. ಸೊ ಎಲ್ಲಿಂದ ನಾವು ಗ್ರ್ಯಾಜುಯೇಷನ್ ಹೇಗಿರುತ್ತೆ, ಇಟ್ ಸ್ಟಾರ್ಟ್ ಫ್ರಮ್ 0 ಇರುತ್ತೆ. ಹಾಗಾಗಿ ನೀವು ಓದ್ಬೇಕಾದ್ರೆ ಏನು ಮಾಡಬೇಕು, 24, 25 ಇಲ್ಲಿ ಆ್ಯಕ್ಚುಲಿ ಇಲ್ಲೆಲ್ಲ ಬ್ಲ್ಯಾಕ್ ಮಾರ್ಕ್ ಇದೆಯಲ್ಲ, ಅಲ್ಲಿ ಕನ್ಸಿಡರ್ ಮಾಡಿಕೊಂಡ್ರೆ ನೀವೇನು ಮಾಡ್ಬೋದು, 26.5 ಅಂತಲೂ ಓದ್ಬೋದು, ಅಥವಾ 25.5 ಅಂತಲೂ ಓದ್ಬೋದು. ಆದರೆ ಆ್ಯಕ್ಯುರೇಟಾಗಿ ಓದಬೇಕು ಅಂದರೆ ಹೆಂಗಾಗಬೇಕು ಅಂದರೆ, ಆಲ್ವೇಸ್ ಯು ಹ್ಯಾವ್ ಟು ರೀಡ್ ಫ್ರಮ್ ದಿ ಟಾಪ್. ಸೊ ಮೇಲ್ಗಡೆಯಿಂದ ಓದಬೇಕು. ಹಾಗಾಗಿದ್ದು 25.5 ತೊಗೋಬೇಕು. ನೀವೇನಾದರೂ 26.5 ಅಂತ ತೊಗೊಂಡ್ರೆ 1 ml ಡಿಫ್ರೆನ್ಸ್ ಬಂದ್ಬಿಡುತ್ತೆ, ನಿಮಗೆ ಆ್ಯಕ್ಯುರೇಟಾಗಿ ಆನ್ಸರ್ ಬರಲ್ಲ. ಹಾಗಾಗಿ ನೀವು ಕೇರ್ಫುಲ್ಲಾಗಿ ಓದ್ಕೋಬೇಕಾಗತ್ತೆ. ಯು ಶುಡ್ ನೋ ಹೌ ಟು ರೀಡ್ ದಿ ಬ್ಯೂರೆಟ್. ಸೊ ಈಚ್ ಆ್ಯಂಡ್ ಎವ್ರಿ ml ಈಸ್ ಡಿವೈಡೆಡ್ ಇಂಟು 10 ಡಿವಿಷನ್ ಆಗಿರುತ್ತೆ. ಅಂದರೆ ಏನು, 25.1, 25.2 ಆ ಥರ ಡಿವೈಡ್ ಆಗಿರುತ್ತೆ. ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಅದು ಎರಡನೇದು. ಮೂರನೇ ಪ್ರಿಕಾಷನ್ ಏನು, ತಪ್ಪು ಎಲ್ಲಿ ಹೋಗ್ಬೋದು ಅಂತಂದರೆ, ನೀವು ಯು ಶುಡ್ ಟೇಕ್ ಟು ಯುವರ್ ಐ ಲೆವೆಲ್. ಅಗೇನ್ ಈಗ ಅದು ಬ್ಯೂರೆಟ್ ಸ್ಟ್ಯಾಂಡಲ್ಲಿ ಹಾಕ್ಬಿಟ್ಟಿರ್ತಾರೆ, ತೆಗಿಯೋರು ಯಾರು, ಸೋಂಬೇರಿತನ ಮಾಡ್ಕೊಂಡು ಹಾಗೆ ನಿಂತ್ಕೊಂಡು ನೋಡೋದು, ಎಗ್ರಿ ನೋಡೋದು ಮಾಡಬಾರ್ದು. ಯು ಶುಡ್ ಟೇಕ್ ಔಟ್ ಫ್ರಮ್ ದಿ ಬ್ಯೂರೆಟ್ ಸ್ಟ್ಯಾಂಡ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಟೇಕ್ ಟು ಯುವರ್ ಐ ಲೆವೆಲ್. ನಿಮ್ಮ ಐ ಲೆವೆಲ್ಗೆ ನೋಡಿ, ಇಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತಂದರೆ ನಿಮ್ಮ ಐ ಲೆವೆಲ್ಗೆ ಅದನ್ನು ಇಟ್ಕೊಂಡು ನೀವು ಅದನ್ನು ಓದಬೇಕಾಗತ್ತೆ. ಸೊ ಏನು ತೊಗೋಬೇಕು, ನಾಸಲ್ ಕಂಪ್ಲೀಟ್ಲಿ ಫಿಲ್ ಮಾಡಿರಬೇಕು, ಏರ್ ಬಬಲ್ ಇರಬಾರ್ದು. You have to read from the top and you should take to your eye level when you read the burette. ಸೊ ಇಷ್ಟು ನೀವು ಪ್ರಿಕಾಷನ್ಸ್ನ ತೊಗೋಬೇಕು. ಎರಡನೇ ನಾವು ಆಪರೇಟರ್ಸ್ ಯೂಸ್ ಮಾಡೋದು ಯಾವುದು ಅಂದರೆ ಪಿಪೆಟ್ ಅಂತ ಹೇಳ್ತೀವಿ. ಸೊ ಆ ಪಿಪೆಟ್ಗೆ ಏನಾಗಿರುತ್ತೆ ಅಂದರೆ, ಈಗೇನು ಇದು ಬೇರೆ ಬೇರೆ ಕೆಪಾಸಿಟಿ ಇರ್ಬೋದು, 10 ml ಇರ್ಬೋದು, 20 ml ಇರ್ಬೋದು, 25 ml ಇರ್ಬೋದು ಇರುತ್ತೆ. ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗತ್ತೆ. ಸೊ ಇದಕ್ಕೆ ಮಧ್ಯದಲ್ಲಿ ಒಂದು ಬಲ್ಜ್ ಆಗಿರುತ್ತೆ, ಇದಕ್ಕೆ ಬಲ್ಬ್ ಆಫ್ ದಿ ಪಿಪೆಟ್ ಅಂತ ಹೇಳ್ತೀವಿ. ಇದನ್ನು ಯಾವುದೇ ಕಾರಣಕ್ಕೆ ನೀವು ಹೋಲ್ಡ್ ಮಾಡಬಾರ್ದು, ಟೈಟಾಗಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ, ಬಿಕಾಸ್ ಇಟ್ ಇಸ್ ಮೆಂಟ್ ವಿತ್ ಸಮ್ ಇದು ನಾನು ಹೇಳ್ದಂಗೆ ಇದೆಲ್ಲ ಗ್ಲಾಸ್ ಆಪರೇಟ್ಸ್ ಇರುತ್ತೆ, ಬೋರೋಸಿಲಿಕೇಟ್ ಇರುತ್ತೆ. ಇದನ್ನು ಎಷ್ಟಕ್ಕೆ ಮಾಡಿರ್ತಾರೆ ಅಂದರೆ 25 ಡಿಗ್ರಿ ಸೆಂಟಿಗ್ರೇಡಿಗೆ ಮಾಡಿರ್ತಾರೆ. ನೀವೇನಾದರೂ ಬಲ್ಬ್ ಹಿಡಿದ್ರಿ ಅಂತಂದರೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಆದಂಗೆ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ವಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ 25 ಇರೋದಕ್ಕಿಂತ ಅದು 25.1 ಆಗ್ಬೋದು, ಜಾಸ್ತಿ ಆಗ್ಬೋದು. ಹಾಗಾಗಿ ನೀವು ಯಾವುದೇ ಕಾರಣಕ್ಕೆ ಈ ಬಲ್ಬನ್ನ ಹೋಲ್ಡ್ ಮಾಡಬಾರ್ದು. ಎರಡನೇದೇನು ಅಂದರೆ, ನೀವು ಅದನ್ನು ಫಿಲ್ ಮಾಡಿದಾಗ ಇಲ್ಲೊಂದು ಗ್ರ್ಯಾಜುಯೇಷನ್ ಇರುತ್ತೆ ನೋಡಿ, ಇಲ್ಲಿಂದ ಗ್ರ್ಯಾಜುಯೇಷನ್ ಇರುತ್ತೆ. ಆ ಗ್ರ್ಯಾಜುಯೇಷನ್ ತನಕ ನೀವು ತೊಗೋಬೇಕಾಗತ್ತೆ, ಅದಕ್ಕಿಂತ ಮೇಲೆ ತೊಗೋಬೇಕಾಗತ್ತೆ. ಆಮೇಲೆ ಏನು ಮಾಡಬೇಕಾಗತ್ತೆ, ಸ್ಲೋಲಿ ನೀವು ಬಿಡಬೇಕಾಗತ್ತೆ. ಸೊ ಅದನ್ನು ಹೋಲ್ಡ್ ಮಾಡ್ಬೇಕಾದ್ರೆ ಆಲ್ವೇಸ್ ಯು ಆರ್ ಗೋಯಿಂಗ್ ಟು ಯೂಸ್ ಎ 4 finger, ನಾಟ್ ದಿ ತಮ್ಮು ದೊಡ್ಡದಾಗಿದೆ, ಇಟ್ಕೊಳ್ಳೋಕೆ ಈಸಿ ಅಂತ ತಮ್ಮ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾರೆ, ಮಾಡಬಾರ್ದು. ಆಲ್ವೇಸ್ ಯು ಆರ್ ಗೋಯಿಂಗ್ ಟು ಯೂಸ್ ದಿ 4 finger. ಕೇರ್ಫುಲ್ಲಾಗಿ ನೋಡಿ, ಇಲ್ಲಿ ಬಲ್ಬ್ ಇದೆ, ಬಲ್ಬ್ ಮೇಲೆ ಇಟ್ಕೊಂಡಿದ್ದೀವಿ, ಬಲ್ಬ್ ಹತ್ರ ಇಟ್ಕೋಕೂಡ್ದು. ಕೈ ಯಾವಾಗ ಎಲ್ಲಿ ಇಟ್ಕೋಬೇಕು, ಐದರ್ ಎಬೋ ದಿ ಬಲ್ಬ್ ಆರ್ ಬಿಲೋ ದಿ ಬಲ್ಬ್. ಯಾವುದೇ ಕಾರಣಕ್ಕೆ ಬಲ್ಬ್ನ ನೀವು ಟೈಟಾಗಿ ಹೋಲ್ಡ್ ಮಾಡೋ ಹಂಗಿಲ್ಲ. ಆ್ಯಂಡ್ ಆಲ್ವೇಸ್ ಯು ಆರ್ ಗೋಯಿಂಗ್ ಟು ಹೋಲ್ಡ್ ದಿ ತಮ್ಮಲ್ಲಿ ಮಾಡಬಾರ್ದು, 4 ಫಿಂಗರಲ್ಲಿ ಅದನ್ನು ಹೋಲ್ಡ್ ಮಾಡಬೇಕು. ಟೈಟಾಗಿ ಹೋಲ್ಡ್ ಮಾಡಬೇಕು ನೀವು ಅಂತಂದರೆ ಅದೇನಾಗಿರಬೇಕು, ನಿಮ್ಮ ಫಿಂಗರ್ ಏನಿದೆಯಲ್ಲ ಅದು ಡ್ರೈ ಆಗಿರಬೇಕು. ಕೋಟಿರುತ್ತೆ, ಲ್ಯಾಪ್ ಕೋಟಿರುತ್ತೆ, ವೈಪ್ ಮಾಡಿಕೊಂಡು ಡ್ರೈ ಮಾಡಿಕೊಂಡು ದೆನ್ ಯು ಆರ್ ಗೋಯಿಂಗ್ ಟು ಹೋಲ್ಡ್ ಇಟ್. ಮೊದಲನೇದು ಏನು ಮಿಸ್ಟೇಕ್ ಆಗ್ಬೋದು ನಮಗೆ ಅಂದರೆ, ಬಲ್ಬ್ನ ಹಿಡಿಬೋದು, ತಮ್ಮನ್ನ ಹಿಡಿತೀವಿ. ಆ್ಯಕ್ಯುರೇಟಾಗಿ ನೋಡಬೇಕು. ಲೋಯರ್ ಮೆನಿಸ್ಕಸ್ ಅಟ್ ದಟ್ ಮಾರ್ಕ್ ಶುಡ್ ಗೋ ಇನ್ಸೈಡ್. ಆ ರೀತಿಯಾಗಿ ನೀವು ಮಾಡ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೆ ಬಲ್ಬ್ ಹಿಡಿಬಾರ್ದು, ತಮ್ಮ ಹಿಡಿಬಾರ್ದು, 4 ಫಿಂಗರ್ನ ನೀವು ಯೂಸ್ ಮಾಡುತ್ತೆ. ಥರ್ಡ್ ಆಪ್ರೇಟರ್ಸ್ ನಾವು ಯೂಸ್ ಮಾಡುವಂಥದ್ದು ಕೋನಿಕಲ್ ಫ್ಲಾಸ್ಕ್ ಅಂತ ಹೇಳ್ತೀವಿ. ಸೊ ನೀವು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಈಚ್ ಆ್ಯಂಡ್ ಎವ್ರಿ ಆಪ್ರೇಟರ್ಸ್ ಇನ್ ದಿ ಲ್ಯಾಬ್ ಇಟ್ಸ್ ಮೆಂಟ್ ವಿತ್ ಸಮ್ ಪರ್ಪಸ್. ನೀವು ನೋಡ್ಕೋಬೋದು, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಆಪ್ರೇಟರ್ಸು ಡಿಸೈನ್ ಇನ್ ಸಚ್ ಎ ವೇ ದಟ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಸಮ್ ಆ್ಯಕ್ಟಿವಿಟಿ. ಸೊ ನೋಡ್ಕೊಳ್ಳಿ, ಇಲ್ಲಿ ಏನಾಗಿದೆ, ನಿಮ್ಮ ಕೋನಿಕಲ್ ಫ್ಲಾಸ್ಕಲ್ಲಿ ಮೌತ್ ಚಿಕ್ಕದಾಗಿದೆ, ಆಮೇಲೆ ಅದು ವೈಡ್ ಆಗಿದೆ. ಯಾಕೆ ಅಂದರೆ ನಿಮ್ಮ ಬ್ಯೂರೆಟ್ದು ನಾಸಲ್ ಪಾರ್ಟ್ ಏನಿದೆಯಲ್ಲ ಅದು ಅದರೊಳಗಡೆ ಹೋಗಬೇಕು. ಆ ರೀತಿಯಾಗಿ ನೀವು ಇಟ್ಕೋಬೇಕು. ಪೊಸಿಷನ್ ಕರೆಕ್ಟಾಗಿ ಇಟ್ಕೊಂಡಿರಬೇಕು. ಪೊಸಿಷನಿಂಗ್ ದಿ ಬ್ಯೂರೆಟ್ ಫಾರ್ ದಿ ಟೈಟ್ರೇಷನ್ ಆ್ಯಂಡ್ ಮ್ಯಾನಿಪ್ಯುಲೇಟಿಂಗ್ ದಿ ಸ್ಟಾಪ್ ಕ್ಲಾಕ್ನ ಹೇಗೆ ಮಾಡಬೇಕು ಅಂತ. ನಾವೇನಾದರೂ ರೈಟ್ ಹ್ಯಾಂಡರ್ ಆಗಿದ್ದರೆ ನಾನು ರೈಟ್ ಹ್ಯಾಂಡಲ್ಲಿ ಏನು ಮಾಡಬೇಕಾಗತ್ತೆ, ಶೇಕ್ ಮಾಡಬೇಕಾಗತ್ತೆ. ಲೆಫ್ಟ್ ಹ್ಯಾಂಡಲ್ಲಿ ನಾನು ಏನು ಮಾಡಬೇಕಾಗತ್ತೆ, ಐ ಆಮ್ ಗೋಯಿಂಗ್ ಟು ಯೂಸ್ 3 fingers.
ತಮ್ಮನ್ನ ಈ ಕಡೆ ಇಟ್ಕೊಳ್ತೀನಿ, ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ತಮ್ಮನ್ನ ಇಲ್ಲಿ ಈ ಕಡೆ ಇಟ್ಕೊಳ್ತೀನಿ. ಇನ್ನು 2 ಫಿಂಗರು ಆ ನಾಸಲ್ ಪಾರ್ಟಲ್ಲಿ ಸ್ಟಾಪ್ ಕ್ಲಾಕ್ ಅಂತ ನಾನು ಏನು ತೋರಿಸ್ನಲ್ಲ ಅಲ್ಲಿ ಇಟ್ಕೊಂಡು ಸ್ಲೋಲಿ ನೀವೇನು ಮಾಡಬೇಕಾಗತ್ತೆ, ಕೆಳಗಡೆ ಇಟ್ಕೋಬೇಕಾಗತ್ತೆ. ಸೊ ಕಾರ್ನರ್ಸ್ ಆಫ್ ಈ ಕಾರ್ನರ್ಗಳಲ್ಲೆಲ್ಲ ಹೋಗಬಾರ್ದು, ನಿಮ್ಮದು ಕೋನಿಕಲ್ ಫ್ಲಾಸ್ಕ್ ಕಾರ್ನರ್ಗೆ ಹೋಗಬಾರ್ದು, ಎಕ್ಸಾಕ್ಟ್ಲಿ ಅಟ್ ದಿ ಸೆಂಟರ್ಗೆ ನಿಮಗೆ ಹೋಗಬೇಕು. ಆ ರೀತಿಯಾಗಿ ಬ್ಯೂರೆಟ್ನ ನೀವು ಇಟ್ಕೋಬೇಕಾಗತ್ತೆ. ದಿಸ್ ಆರ್ ದಿ 3 ಇಂಪಾರ್ಟೆಂಟ್ ಆಪರೇಟರ್ಸ್ ಐ ರಿಕ್ವೈರ್ಡ್ ಟು ಡೂ ದಿ ಟೈಟ್ರೇಷನ್. ಒಂದು ಬ್ಯೂರೆಟ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಪಿಪೆಟ್ ಅಂತ ಹೇಳ್ತೀವಿ, ಮೂರನೇದಕ್ಕೆ ಕೋನಿಕಲ್ ಫ್ಲಾಸ್ಕ್ ಅಂತ ಹೇಳ್ತೀವಿ. ಅದು ಎಕ್ಸಾಕ್ಟ್ಲಿ ಒಳಗಡೆ ಬೀಳೋ ಥರ ನೀವು ಅದನ್ನು ಇಟ್ಕೋಬೇಕಾಗತ್ತೆ. ಈ 3 ಆಪರೇಟರ್ಸು ನನಗೆ ಬೇಕಾಗತ್ತೆ. ಓಕೆ, ಲ್ಯಾಬಲ್ಲಿ ಸೆಟಪ್ ಮಾಡ್ಬೇಕಾದ್ರೆ ಹೇಗೆ ಮಾಡಬೇಕು ಅಂತಂದರೆ ಅದಕ್ಕೆ ಬ್ಯೂರೆಟ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಆ ಬ್ಯೂರೆಟ್ ಸ್ಟ್ಯಾಂಡ್ನ ಇಟ್ಕೋಬೇಕಾಗತ್ತೆ. ಅದಕ್ಕೆ ರಿಂಗ್ ಸ್ಟ್ಯಾಂಡ್ ಅಂತ ಕೊಟ್ಟಿರ್ತಾರೆ ಇಲ್ಲಿ. ಇದು ಫುಲ್ಲು ಕಂಪ್ಲೀಟ್ಲಿ ಇದೇನಿದೆಯಲ್ಲ ಇದು ಬ್ಯೂರೆಟ್ ಸ್ಟ್ಯಾಂಡ್. ಇದಕ್ಕೆ ಇನ್ನೊಂದು ನಮಗೆ ಕ್ಲ್ಯಾಂಪ್ನ ಕೊಟ್ಟಿರ್ತಾರೆ. ಆ ಕ್ಲ್ಯಾಂಪ್ಗೆ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಬ್ಯೂರೆಟ್ನ ಫಿಕ್ಸ್ ಮಾಡಬೇಕಾಗತ್ತೆ. ಆ ಬ್ಯೂರೆಟ್ ಕರೆಕ್ಟಾಗಿ ಈ ರೀತಿಯಾಗಿ ಒಳಗಡೆಗೆ ನೀವು ಇಟ್ಕೋಬೇಕಾಗತ್ತೆ. ಈ ರೀತಿಯಾಗಿರುತ್ತೆ. ಇದು ಸ್ಟಾಪ್ ಕ್ಲಾಕ್ ಇದೆ. ಈ ರೀತಿಯಾಗಿ ನೀವು ಸೆಟಪ್ ಮಾಡಬೇಕಾಗತ್ತೆ. ಎಗೇನು ನಿಮ್ಮದು ಹೈಟ್ ಪ್ರಕಾರ ನೀವೇನು ಮಾಡಬೇಕಾಗತ್ತೆ, ಆಪ್ರೇಟರ್ಸ್ನ ಇಟ್ಕೋಬೇಕಾಗತ್ತೆ. ನೀವು ತುಂಬ ಉದ್ದಕ್ಕಿದ್ದೀರಾ ಅಂದರೆ ಆಪ್ರೇಟರ್ಸ್ ಹಿಂದಗಡೆ ಇದ್ರೂ ಕಾಣಿಸುತ್ತೆ. ಕುಳ್ಳಗಿದ್ದೀರಾ ಅಂದರೆ ಏನು ಮಾಡಬೇಕು, ಅಕಾರ್ಡಿಂಗ್ ಟು ಯುವರ್ ಹೈಟ್ ಅದನ್ನ ಏನು ಮಾಡ್ಕೋಬೇಕಾಗತ್ತೆ, ಹೇಳ್ಕೋಬೇಕಾಗತ್ತೆ. ಎಗೇನ್ ಸ್ಟ್ಯಾಂಡ್ ಫಿಕ್ಸ್ ಮಾಡ್ಬೇಕಾದ್ರೂ ಅಕಾರ್ಡಿಂಗ್ ಟು ಯುವರ್ ಹೈಟ್ ನೀವೇನು ಮಾಡ್ಕೋಬೇಕಾಗತ್ತೆ, ಆಪ್ರೇಟರ್ಸ್ನ ಸೆಟಪ್ ಮಾಡ್ಕೋಬೇಕಾಗತ್ತೆ. ಓಕೆ, ಈಗ ನನಗೆ ಆಪರೇಟರ್ಸ್ ಯಾವ್ದು ಬೇಕು ಅಂತ ಗೊತ್ತಾಯಿತು, ಟೈಟ್ರೇಷನ್ ಯಾಕೆ ಮಾಡಬೇಕು ಅಂತ ಗೊತ್ತಾಯಿತು. ಈ ಟೈಟ್ರೇಷನ್ ಮಾಡ್ಬೇಕಾದ್ರೆ ಕೆಲವೊಂದು ಟರ್ಮ್ಸ್ನ ಯೂಸ್ ಮಾಡ್ತೀವಿ. ಆ ಟರ್ಮ್ಸ್ ಏನು ಅಂತ ನಾವೀಗ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಕ್ಕೆ ಟೈಟ್ರೆಂಟ್ ಅಂತ ಹೇಳ್ತೀನಿ. ಮುಂಚೆನೇ ಹೇಳ್ದಂಗೆ ಟೈಟ್ರೇಷನ್ ಮಾಡೋಕ್ಕೆ ಎಷ್ಟು ಸೊಲ್ಯೂಷನ್ ಬೇಕು, 2 ಸೊಲ್ಯೂಷನ್ ಬೇಕು ಅಂತ ಹೇಳ್ತಾ ಇದ್ದೀವಿ. ಒಂದ್ರದ್ದು ಕಾನ್ಸಂಟ್ರೇಷನ್ ಗೊತ್ತಿದೆ, ಇನ್ನೊಂದ್ರದ್ದು ಗೊತ್ತಿಲ್ಲ. ಗೊತ್ತಿರೋ ಸೊಲ್ಯೂಷನ್ಗೆ ನಾವೇನಂತ ಕರಿತೀವಿ, ಟೈಟ್ರೆಂಟ್ ಅಂತ ಕರಿತೀವಿ. ಅದರದ್ದು ಸ್ಟ್ರೆಂತು ಅದರದ್ದು ಕಾನ್ಸಂಟ್ರೇಷನ್ ನಿಮ್ಗೆ ಗೊತ್ತಿದ್ರೆ ಅದಕ್ಕೆ ನಾವು ಟೈಟ್ರೆಂಟ್ ಅಂತ ಕರಿತೀವಿ. ಗೊತ್ತಿಲ್ಲದಿರೋದಕ್ಕೆ ಏನಂತ ಹೇಳ್ತೀವಿ, ಅನಲೈಟ್ ಅಂತ ಕರಿತೀವಿ, ಇಲ್ಲಾಂದರೆ ಟೈಟ್ರೆಂಡ್ ಅಂತ ಕರಿತೀವಿ. TITRAND ಅಂತ ಹೇಳ್ತೀವಿ. ಟೈಟ್ರೆಂಟ್ ಅಂತಾರೆ, ಇಲ್ಲಾಂದರೆ ಅನಲೈಟ್ ಅಂತ ಹೇಳ್ತಾರೆ. ಟೈಟ್ರೆಂಟ್ ಆ್ಯಂಡ್ ಅನಲೈಟ್. ಸೊ ದೀಸ್ ಆರ್ ದಿ 2 ಟರ್ಮ್ಸ್. ಹಳೇ ಬುಕ್ಕಲ್ಲಾದರೆ ಏನು ಹೇಳ್ತಾ ಇದ್ರು, ಸ್ಟ್ಯಾಂಡರ್ಡ್ ಸೊಲ್ಯೂಷನ್, ಅನ್ನೋನ್ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ರು. ಆದರೆ ಈಗ ನಾವು ಏನು ವರ್ಡ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಯೂಸ್ ಎ ವರ್ಡ್ ಟೈಟ್ರೆಂಟ್ ಆ್ಯಂಡ್ ಅನಲೈಟ್. ಟೈಟ್ರೆಂಟ್ ಅಂದರೆ ಅದ್ರದ್ದು ಕಾನ್ಸಂಟ್ರೇಷನು ಗೊತ್ತಿದೆ ನಿಮಗೆ, ಅಥವಾ ಸ್ಟ್ರೆಂತ್ ಗೊತ್ತಿದೆ ನಿಮಗೆ, ಆದರೆ ಗೊತ್ತಿಲ್ಲದೆ ಇರೋದು ಸೊಲ್ಯೂಷನ್ಗೆ ನಾವೇನಂತ ಕರಿತೀವಿ, ಅನಲೈಟ್ ಅಂತ ಕರಿತೀವಿ. ಇಲ್ಲಿ ಏನಾಗ್ತಾ ಇದೆ, ಒಂದು ನಾನು ಹೇಳ್ದಂಗೆ 2 ಸೊಲ್ಯೂಷನ್ ಬೇಕು. ಒಂದು ಸೊಲ್ಯೂಷನ್ನ ನಾವು ಬ್ಯೂರೆಟಲ್ಲಿ ತೊಗೊಳ್ತೀವಿ, ಇನ್ನೊಂದು ಸೊಲ್ಯೂಷನ್ ನಾವು ಕೋನಿಕಲ್ ಫ್ಲಾಸ್ಕಲ್ಲಿ ತೊಗೊಳ್ತೀವಿ. ಒಂದ್ರದ್ದು ಕಾನ್ಸಂಟ್ರೇಷನ್ ಗೊತ್ತಿದೆ, ಇನ್ನೊಂದ್ರದ್ದು ಕಾನ್ಸಂಟ್ರೇಷನ್ ಗೊತ್ತಿಲ್ಲ. ಸೊ ಟೈಟ್ರೇಷನ್ ಮಾಡೋಕ್ಕೆ ಹೇಗೆ ನಿಮಗೆ ಕೋನಿಕಲ್ ಫ್ಲಾಸ್ಕು ಮತ್ತು ಬ್ಯೂರೆಟ್ ಬೇಕು, ಅದೇ ರೀತಿ ಟೈಟ್ರೇಷನ್ ಮಾಡೋಕ್ಕೆ 2 ಸೊಲ್ಯೂಷನ್ ಬೇಕು. ಒಂದು ಸೊಲ್ಯೂಷನ್ಗೆ ಟೈಟ್ರೆಂಟ್ ಅಂತ ಕರಿತೀವಿ, ಅದರದ್ದು ಕಾನ್ಸಂಟ್ರೇಷನ್ ಗೊತ್ತಿರುತ್ತೆ, ಅದಕ್ಕೆ ನಾವು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತಲೂ ಕರಿತೀವಿ. ಇನ್ನೊಂದ್ರದ್ದು ಕಂಡುಹಿಡಿಬೇಕು, ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್, ಅದಕ್ಕೆ ಏನಂತ ಕರಿತೀವಿ ನಾವು, ಅನಲೈಟ್ ಅಂತ ಕರಿತೀವಿ. ದೀಸ್ ಆರ್ ದಿ 2 ಡಿಫ್ರೆಂಟ್ ಟರ್ಮ್ಸ್ ಆರ್ ಗೋಯಿಂಗ್ ಟು ಯೂಸ್. ಟೈಟ್ರೆಂಟ್ ಅಂತ ಯೂಸ್ ಮಾಡ್ತೀವಿ, ಅನಲೈಟ್ ಅಂತ ಯೂಸ್ ಮಾಡ್ತೀವಿ. ಅವೆರಡು ಆ್ಯಡ್ ಮಾಡಿದಾಗ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಪ್ರಾಡಕ್ಟು ಬರ್ತಾ ಹೋಗುತ್ತೆ. ಓಕೆ, ಈಗ ಏನು ಮಾಡ್ತಾ ಇದ್ದೀನಿ, ಅದು ಒಂದು ಪಾರ್ಟ್ ಆಯಿತು. ಎರಡನೇ ಪಾರ್ಟ್ ಏನು ಹೇಳ್ತೀವಿ ಅಂದರೆ ಈಕ್ವಲೆನ್ಸ್ ಪಾಯಿಂಟ್ ಅಂತ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಆ್ಯಸಿಡ್ ತೊಗೊಂಡಿದ್ದೀನಿ, ಇನ್ನೊಂದು ಬೇಸ್ ತೊಗೊಂಡಿದ್ದೀನಿ. ಸೊ ಒಂದು ಸೊಲ್ಯೂಷನ್ನ ಬ್ಯೂರೆಟಲ್ಲಿ ನಾನು ಬೇಸ್ನ ತೊಗೊಂಡಿದ್ದೀನಿ, ಕೋನಿಕಲ್ ಫ್ಲಾಸ್ಕಲ್ಲಿ ಆ್ಯಸಿಡ್ನ ತೊಗೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ. ಸೊ ನಾನು ಟೈಟ್ರೇಷನ್ ಯಾಕೆ ಮಾಡ್ತಾ ಇದ್ದೀನಿ, ಒಂದ್ರದ್ದು ಕಾನ್ಸಂಟ್ರೇಷನ್ ಗೊತ್ತಿದೆ, ಇನ್ನೊಂದ್ರದ್ದು ಗೊತ್ತಿಲ್ಲ. ಗೊತ್ತಿಲ್ಲದಿರೋದು ಕಂಡುಹಿಡಿಯೋಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಟೈಟ್ರೇಷನ್ನು ಮಾಡ್ತಾ ಇದ್ದೀನಿ. ಸೊ ಈಗ ಟೈಟ್ರೇಷನ್ ಯಾಕೆ ಮಾಡ್ತಾ ಇದ್ದೀನಿ, ಟು ಫೈಂಡ್ ಔಟ್ ವಾಟ್ ಇಸ್ ದ ಅಮೌಂಟ್ ಆಫ್ ಒನ್ ಸಬ್ಸ್ಟೆನ್ಸ್ ರಿಕ್ವೈರ್ಡ್ ಕಂಪ್ಲೀಟ್ಲಿ ರಿಯಾಕ್ಟ್ ವಿತ್ ಅನದರ್ ಸೊಲ್ಯೂಷನ್ ಅಂತ ಕೇಳ್ತಾ ಇದ್ದೀನಿ. ಅಂದ್ರೇನು, ಈಗ 10 ml ಆ್ಯಸಿಡ್ನ ಬೇಸ್ನ ತೊಗೊಂಡಿದ್ದೀನಿ ಅಥವಾ 10 ml ಆ್ಯಸಿಡ್ನ ತೊಗೊಂಡಿದ್ದೀನಿ ಅಂದರೆ ಅದನ್ನು ನ್ಯೂಟ್ರಲೈಸ್ ಮಾಡೋಕ್ಕೆ, ಅದು ಕಂಪ್ಲೀಟ್ಲಿ ಸಾಲ್ಟಾಗಿ ಕನ್ವರ್ಟ್ ಮಾಡೋಕ್ಕೆ ಎಷ್ಟು ಬೇಸು ಅಥವಾ ಆ್ಯಸಿಡ್ ಬೇಕು ಅಂತ ನಾನು ಕಂಡಿಟ್ಕೊಳ್ತೀನಲ್ಲ, ಅದಕ್ಕೆ ನಾನು ಎಂತ ಕರಿತೀನಿ, ಈಕ್ವಲೆನ್ಸ್ ಪಾಯಿಂಟ್ ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್, ಈಗ ಆ್ಯಸಿಡ್ ಇದೆ, ಬೇಸ್ ಇದೆ. ನಾನು ಆ್ಯಸಿಡ್ನ ಕೋನಿಕಲ್ ಫ್ಲಾಸ್ಕಲ್ಲಿ ತೊಗೊಂಡಿದ್ದೀನಿ, ಒಂದು 10 ml ಕೋನಿಕಲ್ ಫ್ಲಾಸ್ಕಲ್ಲಿ ಆ್ಯಸಿಡ್ನ ತೊಗೊಂಡಿದ್ದೀನಿ, ಮೇಲ್ಗಡೆಯಿಂದ ಬ್ಯೂರೆಟಲ್ಲಿ ಬಿಡ್ತಾ ಇದ್ದೀನಿ. ಬ್ಯೂರೆಟ್ ಎಷ್ಟಿದೆ, 50 ml ಬ್ಯೂರೆಟ್ ಇದೆ, 50 ml ಬೇಸ್ನ ಬಿಡ್ತಾ ಇದ್ದೀನಿ. ಸೊ ನಮಗೆ ತೊಗೊಂಡಿರುವಂಥ ಆ್ಯಸಿಡ್ನ, ಈಗ 10 ml ಆ್ಯಸಿಡ್ನ ಕಂಪ್ಲೀಟ್ಲಿ ಸಾಲ್ಟಾಗಿ ಕನ್ವರ್ಟ್ ಮಾಡೋಕ್ಕೆ ಎಷ್ಟು ಬೇಸ್ ಬೇಕು ಅದನ್ನು ಕಂಡುಹಿಡಿತೀನಲ್ಲ, ಆ ಪಾಯಿಂಟ್ಗೆ ಎಕ್ಸಾಕ್ಟ್ಲಿ ಹೌ ಮಚ್ ಇಟ್ ಇಸ್ ರಿಕ್ವೈರ್ಡ್ ಅಂತ ಹೇಳ್ತೀನಲ್ಲ. 10 ml ತೊಗೊಂಡ್ರೆ ಅದಕ್ಕೆ 12 ml ಆಫ್ ಬೇಸ್ ಬೇಕಾ, ಅಥವಾ 15 ml ಆಫ್ ಬೇಸ್ ಬೇಕಾ, 8 ml ಆಫ್ ಬೇಸ್ ಬೇಕಾ, ಅದನ್ನು ಕಂಡುಹಿಡಿತೀನಲ್ಲ, ಅದಕ್ಕೆ ನಾನು ಏನಂತ ಕರಿತೀನಿ ಅಂದರೆ ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀನಿ. ಯು ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್. ಈಕ್ವಲೆನ್ಸ್ ಪಾಯಿಂಟ್ ಅಂತ ಕರಿತೀವಿ. ಪಾಯಿಂಟ್ ಇನ್ ಟೈಟ್ರೇಷನ್ ಅಟ್ ವಿಚ್ ದ ಅಮೌಂಟ್ ಆಫ್ ಟೈಟ್ರೆಂಟ್ ಆ್ಯಡೆಡ್ ಇಸ್ ಜಸ್ಟ್ ಎನಫ್
ಟು ಕಂಪ್ಲೀಟ್ಲಿ ನ್ಯೂಟ್ರಲೈಸ್ ದಿ ಅನಲೈಟ್ ಸೊಲ್ಯೂಷನ್. ಒಂದು ಸೊಲ್ಯೂಷನ್ ಇದೆ, ಅನಲೈಟ್ ಇದೆ, ಟೈಟ್ರೆಂಟ್ ಇದೆ, ಅವೆರಡೂ ಕಂಬೈನ್ ಆದಾಗ ಏನಾಗ್ತಾ ಇದೆ, ಪ್ರಾಡಕ್ಟ್ ಬರ್ತಾ ಇದೆ. ಎಷ್ಟು ಅಮೌಂಟ್ ಆಫ್ ಅನಲೈಟ್ ತೊಗೊಂಡಿದ್ದೀರಾ, ಎಷ್ಟು ಅಮೌಂಟ್ ಆಫ್ ಟೈಟ್ರೆಂಟ್ ತೊಗೊಂಡಿದ್ದೀರಾ, ಎಕ್ಸಾಕ್ಟ್ಲಿ ಈಕ್ವಲ್ ಅಮೌಂಟ್ ಬರೋ ತನಕ ನಾವು ಮಾಡ್ತಾ ಹೋಗ್ತೀವಿ. ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಈಕ್ವಲೆನ್ಸ್ ಪಾಯಿಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆಸಿಡ್ ಅಂಡ್ ಬೇಸ್ ತಗೊಂಡ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಆಸಿಡ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಬೇಸ್ ಯಾವಾಗ ಬರುತ್ತಲ್ಲ ಅವಾಗ ಏನಾಗುತ್ತೆ, ಸಾಲ್ಟ್ ಅಂಡ್ ವಾಟರ್ ಕೊಡ್ತಾ ಹೋಗುತ್ತೆ. ಸೊ ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಈಕ್ವಲೆನ್ಸ್ ಪಾಯಿಂಟ್ ಅಂತ ಕರಿತೀವಿ. ಸೊ ಈಗ ನಾವು ಆಸಿಡ್ ಬೇಸ್ ಟೈಟ್ರೇಷನ್ ತಗೊಂಡ್ರೆ ಆಸಿಡ್ ತಗೊಂಡಿರುವಂಥ ಆಸಿಡ್ ಕಂಪ್ಲೀಟ್ಲಿ ಸಾಲ್ಟಾಗಿ ಕನ್ವರ್ಟ್ ಮಾಡೋಕ್ಕೆ ಎಷ್ಟು ಬೇಸ್ ಬೇಕು ಅಂತ ಕಂಡುಹಿಡಿತೀವಲ್ಲ ಆ ಪಾಯಿಂಟ್ಗೆ ನಾವೇನಂತ ಕರಿತೀನಿ, ಈಕ್ವಲೆನ್ಸ್ ಪಾಯಿಂಟ್ ಅಂತ ಕರಿತೀನಿ. ಆಯ್ತಾ, ರೆಡಾಕ್ಸ್ ಟೈಟ್ರೇಷನ್ ಅಂತ ಮಾಡ್ತೀವಿ. ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರುತ್ತೆ, ಇನ್ನೊಂದು ರಿಡ್ಯೂಸಿಂಗ್ ಏಜೆಂಟ್ ಆಗಿರುತ್ತೆ. ಅವಾಗ ಹೌ ಮಚ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್ ಇಸ್ ರಿಕ್ವೈರ್ಡ್ ಟು ಕನ್ವರ್ಟ್ ಯುವರ್ ಪ್ರಾಡಕ್ಟ್ ಇಂಟು ಅನದರ್ ಪ್ರಾಡಕ್ಟ್, ಅದನ್ನ ಕಂಡಿಡ್ಕೊಳ್ತೀನಲ್ಲ ಆ ಪಾಯಿಂಟ್ಗೆ ನಾನು ಏನಂತ ಕರಿತೀನಿ, ಈಕ್ವಲೆನ್ಸ್ ಪಾಯಿಂಟ್ ಅಂತ. ಹಾಗಾದ್ರೆ ಟೈಟ್ರೇಷನ್ ಮಾಡಬೇಕು ಅಂತಂದ್ರೆ ಹೇಗೆ ಮಾಡಬೇಕು, ನಾನು ಮುಂಚೆನೇ ಹೇಳ್ದಂಗೆ ಬ್ಯೂರೆಟಿಂದ ಏನು ಮಾಡ್ತಾ ಇದ್ದೀನಿ, ನಾನು ಸೊಲ್ಯೂಷನ್ ಹಾಕ್ತಾ ಇದ್ದೀನಿ. ಕೋನಿಕಲ್ ಫ್ಲಾಸ್ಕಲ್ಲಿ ನಾನು ಇನ್ನೊಂದು ಸೊಲ್ಯೂಷನ್ನ ತೊಗೊಂಡಿದ್ದೀನಿ. ಯಾವುದೇ ಒಂದು ಟೈಟ್ರೇಷನ್ ಮಾಡೋಕ್ಕೆ ನಿಮಗೆ ಎರಡು ಸೊಲ್ಯೂಷನ್ ಬೇಕು. ಒಂದಕ್ಕೆ ಟೈಟ್ರೆಂಟ್ ಅಂತ ಕರಿತೀನಿ, ಇನ್ ವಿಚ್ ಯು ನೋ ದಿ ಕಾನ್ಸಂಟ್ರೇಷನ್ ಆಫ್ ದಟ್ ಸೊಲ್ಯೂಷನ್, ಅದಕ್ಕೆ ನಾನು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಹೇಳ್ತೀನಿ. ಇನ್ನೊಂದೊಂದು ಅನ್ನೋನ್ ಸೊಲ್ಯೂಷನ್ ಇದೆ, ಅದಕ್ಕೆ ನಾನು ಅನಲೈಟ್ ಅಂತ ಹೇಳ್ತೀನಿ. ಸೊ ಒಂದನ್ನ ಬ್ಯೂರೆಟೆಡ್ ತೊಗೊಂಡಿದ್ದೀನಿ, ಇನ್ನೊಂದನ್ನ ನಾನು ಕೋನಿಕಲ್ ಫ್ಲಾಸ್ಕಲ್ಲಿ ತೊಗೊಂಡಿದ್ದೀನಿ. ಮೇಲ್ಗಡೆಯಿಂದ ಏನು ಮಾಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ. ಟೈಟ್ರೆಂಟ್ ಸೊಲ್ಯೂಷನ್ನ ಅನಲೈಟ್ಗೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಏನು ಮಾಡ್ತಾ ಹೋಗ್ತೀನಿ, ಟೈಟ್ರೇಷನ್ಸ್ನ ಮಾಡ್ತಾ ಹೋಗ್ತೀನಿ. ಓಕೆ, ಈಗ ನನಗೇನು ಗೊತ್ತಾಗ್ತಾ ಇದೆ, ಇಷ್ಟು ಆ್ಯಸಿಡ್ಗೆ ಇಷ್ಟು ಬೇಕು. ನಾನು ಸಿಂಪಲ್ ಆಗಿರೋದ್ರಲ್ಲಿ ಆ್ಯಸಿಡ್ ಬೇಸ್ ಟೈಟ್ರೇಷನ್ ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ. 10 ml ಆ್ಯಸಿಡ್ ತೊಗೊಂಡಿದ್ದೀನಿ, 10 ml ಬೇಸ್ ಹಾಕಿದ್ರೆ ನನಗೆ ಏನಾಗುತ್ತೆ, ಸಾಲ್ಟ್ ಆ್ಯಂಡ್ ವಾಟರ್ ಫಾರ್ಮೇಷನ್ ಆಯಿತು. ಆ ಪಾಯಿಂಟ್ಗೆ ಈಕ್ವಲೆನ್ಸ್ ಪಾಯಿಂಟ್ ಅಂತ ಗೊತ್ತಾಯಿತು. ಆದರೆ ಅದು 10 mlಗೆ ಬರುತ್ತಾ, 12 mlಗೆ ಬರುತ್ತಾ, 15 ml ಬರುತ್ತಾ, 8 ml ಗೊತ್ತಾಗತ್ತೆ ಹೇಗೆ, ಈಕ್ವಲೆನ್ಸ್ ಪಾಯಿಂಟ್ ರೀಚ್ ಆಗಿದೆ ಇಲ್ಲ ಅಂತ ಗೊತ್ತಾಗೋದು ಹೇಗೆ ಇಂಡಿಕೇಟ್ ಮಾಡೋದು, ಅದಕ್ಕೊಂದು ಸ್ಪೆಷಲ್ ಆಗಿರುವಂಥ ಕೆಮಿಕಲ್ಸ್ನ ಯೂಸ್ ಮಾಡ್ತೀವಿ. ಜನರಲಿ ಅದು ಆರ್ಗ್ಯಾನಿಕ್ ಆಗಿರುತ್ತೆ. ಆ ಕೆಮಿಕಲ್ಗೆ ನಾವೇನಂತ ಕರಿತೀವಿ, ಇಂಡಿಕೇಟರ್ಸ್ ಅಂತ ಕರಿತೀವಿ. ಇಟ್ ಗೋಯಿಂಗ್ ಟು ಇಂಡಿಕೇಟ್ ದಿ ಈಕ್ವಲೆನ್ಸ್ ಪಾಯಿಂಟ್. ಈಕ್ವಲೆಂಟ್ ಪಾಯಿಂಟ್ ಆಗಿದೆಯಾ ಇಲ್ವಾ, ಆ ಪಾಯಿಂಟ್ ರೀಚ್ ಆಗಿದೆಯಾ ಇಲ್ವಾ ಅಂತ ಹೇಳುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಇಂಡಿಕೇಟರ್ ಅಂತ ಹೇಳ್ತೀವಿ. Substances are used to find the end point of the titration. They indicate the end point by changing the color. ಸೊ ನನಗೆ ಕಲರ್ ಚೇಂಜ್ ಆದರೆ ವಿಷುಯಲಿ ನನಗೆ ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಈಗ ಆ್ಯಸಿಡ್ ತೊಗೊಂಡಿದ್ದೀನಿ, ಅದಕ್ಕೆ ಎಷ್ಟೋ ಬೇಸ್ ಆ್ಯಡ್ ಮಾಡಿದಾಗ ಸಾಲ್ಟ್ ಆ್ಯಂಡ್ ವಾಟರ್ ಬರುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಅದು ಕಂಪ್ಲೀಟ್ಲಿ ಸಾಲ್ಟ್ ಆ್ಯಂಡ್ ವಾಟರ್ ಆಗಿ ಕನ್ವರ್ಟ್ ಆಗಿಬಿಡುತ್ತಲ್ಲ, ಆ ಪಾಯಿಂಟ್ಗೆ ನಾನು ಏನಂತ ಕರಿತೀನಿ, ಈಕ್ವಲೆನ್ಸ್ ಪಾಯಿಂಟ್ ಅಂತ ಕರಿತೀನಿ. ಅದಕ್ಕೆ ಒಂದು ಡ್ರಾಪ್ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರು, ಐದರ್ ಆ್ಯಸಿಡ್ ಅಲ್ಲೇ ಬೇಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರು ಅದೇನಾಗುತ್ತೆ, ಚೇಂಜ್ ಆಗುತ್ತೆ. ಆ ಪಾಯಿಂಟ್ಗೆ ನಾನು ಏನಂತ ಕರಿತೀನಿ, ಎಂಡ್ ಪಾಯಿಂಟ್ ಅಂತ ಹೇಳ್ತೀನಿ. ಯು ಹ್ಯಾವ್ ಟು ಬಿ ವೆರಿ ಕಾಶಿಯಸ್ ವಿತ್ ದ ಈಕ್ವಲೆನ್ಸ್ ಪಾಯಿಂಟ್ ಆ್ಯಂಡ್ ಎಂಡ್ ಪಾಯಿಂಟ್. ಬೋತ್ ಆಫ್ ದಮ್ ಆರ್ ಡಿಫ್ರೆಂಟ್. ಈಕ್ವಲೆಂಟ್ ಪಾಯಿಂಟ್ ಅಂದ್ರೆ ಏನು, ಎಕ್ಸಾಕ್ಟ್ಲಿ ವಾಟ್ ಇಸ್ ದ ಅಮೌಂಟ್ ಆಫ್ ಒನ್ ಸೊಲ್ಯೂಷನ್ ರಿಕ್ವೈರ್ಡ್ ಟು ರಿಯಾಕ್ಟ್ ವಿತ್ ಅನದರ್ ಸೊಲ್ಯೂಷನ್. ಅದಕ್ಕೆ ಏನಂತ ಕರಿತೀನಿ, ನಾನು ಈಕ್ವಲೆನ್ಸ್ ಪಾಯಿಂಟ್ ಅಂತ ಹೇಳ್ತೀನಿ. ಈಕ್ವಲೆನ್ಸ್ ಪಾಯಿಂಟ್ ಆದಮೇಲೆ ಒಂದು ಡ್ರಾಪ್ ಎಕ್ಸ್ಟ್ರಾ ಹಾಕಿದಾಗ ನಿಮಗೆ ಬರುತ್ತಲ್ಲ, ಆ ಪಾಯಿಂಟ್ಗೆ ನಾನು ಏನಂತ ಕರಿತೀನಿ, ಎಂಡ್ ಪಾಯಿಂಟ್ ಅಂತ ಕರಿತೀನಿ. An indicator is a weak acid or a base that is added to an analyte solution. It changes color when the equivalent point is reached. The point at which the amount of titrant added is just enough to completely neutralize the analyte solution. At the point at which the indicator changes its color is called as endpoint. So the addition of an indicator to the analyte solution help us to visually spot the equivalence point in the acid-base titration. ಸೊ ಆ ಥರದಕ್ಕೆ ನಾವೇನಂತ ಕರಿತೀವಿ, ಇಂಡ್ಸ್ ಅಂತ ಕರಿತೀವಿ. ಹಾಗಾದರೆ ಯಾವ್ಯಾವ ಥರ ಇಂಡಿಕೇಟರ್ಸ್ ಇದೆ, ಇಂಡಿಕೇಟರ್ಸ್ನ ನಾನು ಎರಡು ಥರ ಕ್ಲಾಸಿಫೈ ಮಾಡ್ಬೋದು. ಬೇಸ್ಡ್ ಆನ್ ಟೈಪ್ ಆಫ್ ಟೈಟ್ರೇಷನ್ ಮಾಡ್ಬೋದು, ಇಲ್ಲ ಅಂದರೆ ಹೌ ಐ ಆಮ್ ಗೋಯಿಂಗ್ ಟು ಯೂಸ್ ಅದ್ರ ಮೇಲೆ ಮಾಡ್ಬೋದು. ಆಸಿಡ್ ಬೇಸ್ ಇಂಡಿಕೇಟರ್ಸ್ ಅಂತ ಕರಿತೀವಿ. ಆಸಿಡ್ ಬೇಸ್ ಟೈಟ್ರೇಷನಲ್ಲಿ ಯೂಸ್ ಮಾಡ್ತಾರೋ ಇಂಡಿಕೇಟರ್ಸ್ಗೆ ಆಸಿಡ್ ಬೇಸ್ ಇಂಡಿಕೇಟರ್ಸ್ ಅಂತ ಕರಿತೀನಿ. ಫಿನಾಫ್ಥಲಿನ್ ಇರ್ಬೋದು, ಮೀಥೈಲ್ ಆರೆಂಜ್ ಇರ್ಬೋದು, ಇವೆಲ್ಲ ಎಕ್ಸಾಂಪಲ್. ಅದೇ ಥರ ರೆಡಾಕ್ಸ್ ಟೈಟ್ರೇಷನ್ ಅಂದ್ರೇನು, ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಇದೆ, ಇನ್ನೊಂದು ರೆಡ್ಯೂಸಿಂಗ್ ಏಜೆಂಟ್ ಇದೆ. ಆ ಥರ ಟೈಟ್ರೇಷನ್ಸ್ ಮಾಡ್ತಾ ಇದ್ದಾಗ ಯೂಸ್ ಮಾಡುವಂಥ ಇಂಡಿಕೇಟರ್ಸ್ಗೆ ನಾನು ಏನಂತ ಕರಿತೀನಿ, ರೆಡಾಕ್ಸ್ ಇಂಡಿಕೇಟರ್ಸ್ ಅಂತ ಕರಿತೀನಿ. ಅದಕ್ಕೆ ಡೈಫಿನೈಲ್ ಅಮೈನ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಪೊಟ್ಯಾಷಿಯಂ ಫೆರಿಸೈನೈಡ್ನ ಯೂಸ್ ಮಾಡ್ಬೋದು.
ಅದೇ ರೀತಿ ಇನ್ನೊಂದು ಥರ ಟೈಟ್ರೇಷನ್ಸ್ ಇದೆ ಇನ್ ವಿಚ್ ಅಯೋಡಿನ್ಸ್ ಆರ್ ಇನ್ವಾಲ್ವ್. ಅಂಥದಕ್ಕೆ ಐಡೋಮೆಟ್ರಿಕ್ ಅಥವಾ ಐಡೋಮೆಟ್ರಿಕ್, ಮುಂದೆ ಹೇಳ್ತೀನಿ ಅದು ಐಡಿಮೆಟ್ರಿಕ್ ಅಂದ್ರೆ ಏನು, ಐಡೋಮೆಟ್ರಿಕ್ ಅಂದ್ರೆ ಏನು ಅಂತ. ಅಲ್ಲಿ ನಾವೇನು ಮಾಡ್ತೀವಿ, ಸ್ಟಾರ್ಚ್ನ ಇಂಡಿಕೇಟರ್ ಆಗಿ ಯೂಸ್ ಮಾಡ್ತೀವಿ. ಇದು ಒಂದು ಟೈಪ್ ಆಫ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಟೈಟ್ರೇಷನ್. ಇನ್ನೊಂದೇನು ಅಂದರೆ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಇಂಡಿಕೇಟರ್ನ, ವೆದರ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ಟು ದಿ ಕೋನಿಕಲ್ ಫ್ಲಾಸ್ಕ್ ಆರ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ಎಕ್ಸ್ಟರ್ನಲಿ. ಪೇಪರ್ ಮೇಲೆ ಇಟ್ಕೊಳ್ತೀವಿ, ಬಟರ್ ಪೇಪರ್ ಅಂತ ಹೇಳ್ತೀವಿ, ಆ ಪೇಪರ್ ಮೇಲೆ ಇಟ್ಕೊಂಡು ನಾವು ಮಾಡ್ತಾ ಹೋಗ್ತೀವಿ. ಅಂಥದಕ್ಕೆ ನಾವೇನಂತ ಕರಿತೀವಿ, ಎಕ್ಸ್ಟರ್ನಲ್ ಇಂಡಿಕೇಟರ್ ಅಂತ ಹೇಳ್ತೀವಿ. ಮೊದಲನೇದು ಇಂಟರ್ನಲ್ ಇಂಡಿಕೇಟರ್. ಇಂಟರ್ನಲ್ ಇಂಡಿಕೇಟರ್ ಮೀನ್ಸ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ಟು ದಿ ಅನಲೈಟ್. ಅನಲೈಟ್ಗೆ ಅದನ್ನ ಏನು ಮಾಡ್ತೀನಿ, ನಾನು ಆ್ಯಡ್ ಮಾಡ್ಕೊಳ್ತೀನಿ, ಟು ದಿ ಸಿಸ್ಟಮ್ಗೆ ಹಾಕ್ಕೊಳ್ತೀನಿ. ಅದಕ್ಕೆ ಇಂಟರ್ನಲ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಫಿನಾಫ್ಥಲಿನ್ ಇರ್ಬೋದು, ಡೈಫಿನೈಲ್ ಅಮೈನ್ ಇರ್ಬೋದು, ಸ್ಟಾರ್ಚ್ ಇರ್ಬೋದು, ಮಿಥೈಲ್ ಆರೆಂಜ್ ಇರ್ಬೋದು, ಇವೆಲ್ಲನೂ ಅದಕ್ಕೆ ಎಕ್ಸಾಂಪಲ್. ಎರಡನೇದೇನು ಅಂದರೆ ಎಕ್ಸ್ಟರ್ನಲ್ ಅಂದ್ರೇನು, ಐ ಆಮ್ ನಾಟ್ ಗೋಯಿಂಗ್ ಟು ಆ್ಯಡ್ ಟು ದಿ ಕೋನಿಕಲ್ ಫ್ಲಾಸ್ಕ್. ಕೋನಿಕಲ್ ಫ್ಲಾಸ್ಕ್ ಹಾಕದಲ್ಲೇ ಏನು ಮಾಡ್ತೀನಿ, ಹೊರಗಡೆ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಅಂಥದಕ್ಕೆ ನಾನು ಎಕ್ಸ್ಟರ್ನಲ್ ಇಂಡಿಕೇಟರ್ ಅಂತ ಹೇಳ್ತೀನಿ. ಯೂಶಲಿ ಪೊಟ್ಯಾಷಿಯಂ ಫೆರಿಸೈನೈಡ್ನ ಯೂಸ್ ಮಾಡ್ತೀವಿ. ಇಲ್ಲಿ ಹೇಗೆ ಮಾಡ್ತೀವಿ ಅಂತಂದರೆ, ವಿ ಆರ್ ಗೋಯಿಂಗ್ ಟು ಟೇಕ್ ಎ ಬಟರ್ ಪೇಪರ್ ಮೇಲೆ ಏನು ಮಾಡ್ತಾ ಇದ್ದೀನಿ, ನಾನು ಇಂಡಿಕೇಟರ್ ಡ್ರಾಪ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಆಫ್ಟರ್ ದಿ ಅಡಿಷನ್ ಆಫ್ ದಿ ಬ್ಯೂರೆಟ್ ರೀಡಿಂಗ್ ನಾನು ಏನು ಮಾಡ್ತೀನಿ, ಒಂದು ಡ್ರಾಪ್ ಆಫ್ ದಿ ರಿಯಾಕ್ಷನ್ ಮಿಕ್ಸ್ಚರ್ನ ತಗೊಂಡು ಮಿಕ್ಸ್ ಮಾಡಿ ಚೆಕ್ ಮಾಡ್ತಾ ಹೋಗ್ತೀನಿ. ಅಂಥ ಇಂಡಿಕೇಟರ್ಗೆ ನಾವೇನಂತ ಕರಿತೀವಿ, ಎಕ್ಸ್ಟರ್ನಲ್ ಇಂಡಿಕೇಟರ್ ಅಂತ ಕರಿತೀವಿ. ಮೂರನೇ ಇಂಡಿಕೇಟರ್ ಇದೆ, ಅದಕ್ಕೆ ಏನಂತ ಕರಿತೀವಿ, ಸೆಲ್ಫ್ ಇಂಡಿಕೇಟರ್. ಏನಾಗುತ್ತೆ, ನಾವು ಯಾಕೆ ಇಂಡಿಕೇಟರ್ನ ಯೂಸ್ ಮಾಡ್ತಾ ಇದ್ದೀವಿ, ಟು ಫೈಂಡ್ ಔಟ್ ದಿ ಎಂಡ್ ಪಾಯಿಂಟ್. ಹೇಗೆ ಗೊತ್ತಾಗುತ್ತೆ ಎಂಡ್ ಪಾಯಿಂಟ್, ಅಟ್ ದಿ ಎಂಡ್ ಪಾಯಿಂಟ್ ಇಂಡಿಕೇಟರ್ ಗೋಯಿಂಗ್ ಟು ಚೇಂಜ್ ಇಟ್ಸ್ ಕಲರ್, ವಿಷುಯಲಿ ದೇರ್ ವಿಲ್ ಬಿ ಚೇಂಜ್ ಇನ್ ಕಲರ್, ಆವಾಗ ಗೊತ್ತಾಗುತ್ತೆ. ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ದ ರಿಯಾಕ್ಟೆಂಟ್ ಇಟ್ ಸೆಲ್ಫ್, ನಾನು ಹೇಳ್ದಂಗೆ ಮುಂಚೆನೇ ಟೈಟ್ರೇಷನ್ ಮಾಡೋಕ್ಕೆ ಎಷ್ಟು ಸೊಲ್ಯೂಷನ್ ಬೇಕು, 2 ಸೊಲ್ಯೂಷನ್ ಬೇಕು. 2 ಸೊಲ್ಯೂಷನಲ್ಲಿ ಒಂದು ಸೊಲ್ಯೂಷನ್ನು ತನ್ನಷ್ಟಕ್ಕೆ ತಾನೇ ಕಲರ್ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಅಟ್ ದಿ ಎಂಡ್ ಪಾಯಿಂಟ್, ಅಟ್ ದಿ ಈಕ್ವಿವೆಲೆಂಟ್ ಪಾಯಿಂಟ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಸೆಲ್ಫ್ ಇಂಡಿಕೇಟರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಕ್ಯಾನ್ ಆಕ್ಟ್ ಆಸ್ ಎ ಸೆಲ್ಫ್ ಇಂಡಿಕೇಟರ್. ಸೊ ಈ ರೀತಿಯಾಗಿ ಬೇರೆ ಬೇರೆ ಇಂಡಿಕೇಟರ್ಗಳನ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ನಾವು ಮುಂಚೆನೇ ಹೇಳಿದೆ, ನಿಮಗೆ ಕೇಳ್ತಾರೆ ಕ್ವಶನ್ಸು ಅಂತ, ಅನಲೈಟ್ ಅಂದರೆ ಏನು ಅಂತ ಕೇಳ್ಬೋದು, ಟೈಟ್ರೆಂಟ್ ಅಂದರೆ ಏನು ಅಂತ ಕೇಳ್ಬೋದು, ಈಕ್ವಲೆನ್ಸ್ ಪಾಯಿಂಟ್ ಅಂದರೆ ಏನು ಅಂತ ಕೇಳ್ಬೋದು, ಎಂಡ್ ಪಾಯಿಂಟ್ ಅಂದರೆ ಏನು ಅಂತ ಕೇಳ್ಬೋದು, ಇಂಡಿಕೇಟರ್ ಅಂದರೆ ಏನು ಅಂತ ಕೇಳ್ಬೋದು. ಆ ರೀತಿಯಾಗಿ ಬೇರೆ ಬೇರೆ ಇಂಡಿಕೇಟರ್ಗಳು ಟೈಟ್ರೇಷನ್ಸ್ಗೆ ಯಾವ್ಯಾವ್ದು ಯೂಸ್ ಮಾಡ್ತಾರೆ, ನಿಮ್ಮ ಸಿಲೆಬಸ್ಗೆ ಯಾವ್ಯಾವುದು ಟೈಟ್ರೇಷನ್ಸ್ ಇದೆ ಅಲ್ಲ, ಅಲ್ಲಿ ಯಾವ ಇಂಡಿಕೇಟರ್ ಯೂಸ್ ಮಾಡ್ತಾರೆ ಅಂತ ನಿಮ್ಮನ್ನ ಕೇಳ್ಬೋದು. ನೇಮ್ ದಿ ಇಂಟರ್ನಲ್ ಇಂಡಿಕೇಟರ್ ಯೂಸ್ ಇನ್ ದಿ ಟೈಟ್ರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಗೇನೆಸ್ಟ್ FAS ಅಂತ ಕೇಳ್ಬೋದು. ಫೆರಸ್ ಅಮೋನಿಯಂ ಸಲ್ಫೇಟ್ ಅಲ್ಲಿ ಯೂಸ್ ಮಾಡುವಂಥದ್ದು ಡೈಫಿನೈಲ್ ಅಮೈನ್. ಅಲ್ಲಿ ಏನು ಹೇಳ್ತಿದ್ದಾರೆ, ಇಂಟರ್ನಲ್ ಇಂಡಿಕೇಟರ್ ಅಂತ ಹೇಳ್ತಾ ಇದ್ದಾರೆ. ಇಂಟರ್ನಲ್ ಇಂಡಿಕೇಟರ್ ಅಂದರೆ ಟು ದಿ ಸಿಸ್ಟಮ್ ಯು ಆರ್ ಗೋಯಿಂಗ್ ಟು ಆ್ಯಡ್, ಅಂತ ಇಂಡಿಕೇಟರ್ಗೆ ಎಕ್ಸಾಂಪಲು ಡೈಫಿನೈಲ್ ಅಮೈನ್. ಸೇಮ್ ರಿಯಾಕ್ಷನ್ಗೆ, ಸೇಮ್ ಟೈಟ್ರೇಷನ್ಗೆ ಎಕ್ಸ್ಟರ್ನಲ್ ಇಂಡಿಕೇಟರ್ ಯೂಸ್ ಮಾಡ್ಕೋಬೋದು. ಅದು ಯಾವುದು ಅಂದರೆ ಪೊಟ್ಯಾಷಿಯಂ ಫೆರಿಸೈನೈಡ್. ಅದೇ ರೀತಿ ನೇಮ್ ದಿ ಇಂಡಿಕೇಟರ್ ಯೂಸ್ ಇನ್ ದಿ ಟೈಟ್ರೇಷನ್ ಬಿಟ್ವೀನ್ ದಿ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂಡ್ ಸೋಡಿಯಂ ಥಯೋಸಲ್ಫೇಟ್ ಇನ್ ಪ್ರೆಸೆನ್ಸ್ ಆಫ್ ಪೊಟ್ಯಾಷಿಯಂ ಅಯೋಡೈಡ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ಅಯೋಡಿನ್ ಲಿಬ್ರೇಟ್ ಆಗುತ್ತೆ. ಎಲ್ಲೆಲ್ಲಿ ಅಯೋಡಿನ್ ಲಿಬ್ರೇಟ್ ಆಗುತ್ತಲ್ಲ ಅಲ್ಲೆಲ್ಲ ನಾವೇನು ಮಾಡ್ತಾ ಹೋಗ್ತೀವಿ, ಸ್ಟಾರ್ಚ್ ಇಂಡಿಕೇಟರ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ ಗೊತ್ತಿರಬೇಕಾಗತ್ತೆ ಯಾವ ಇಂಡಿಕೇಟರ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಎಗೇನ್ ಆಸಿಡ್ ಬೇಸ್ ಟೈಟ್ರೇಷನ್ಸ್ ಆದರೆ ಬೇಸ್ಡ್ ಆನ್ ದೇರ್ pH ನಾವು ಬೇರೆ ಬೇರೆ ಹೇಳ್ತಾ ಹೋಗ್ತೀವಿ. ಅದಕ್ಕೆ ನಾನು ಇನ್ನೊಂದು ವಿಡಿಯೋನ ಮಾಡಿ ಆಸಿಡ್ ಬೇಸ್ ಟೈಟ್ರೇಷನ್ಸ್ ಬಗ್ಗೆನೇ ಹೇಳ್ತೀನಿ. ಈಗ ಜನರಲಿ ನೀವು ಈಗ ಇಂಡಿಕೇಟರ್ಸ್ ಅಂದರೆ ಏನು ಅಂತ ತಿಳ್ಕೊಳ್ತಾ ಹೋಗಿ. ಅದೇ ರೀತಿ ವೈ ಪೊಟ್ಯಾಷಿಯಂ ಫೆರಿಸೈನೈಡ್ ಕೆನಾಟ್ ಬಿ ಯೂಸ್ಡ್ ಆಸ್ ಅನ್ ಇಂಟರ್ನಲ್ ಇಂಡಿಕೇಟರ್. ನಾವು ಮುಂಚೆನೇ ಹೇಳ್ದಂಗೆ ಇಂಡಿಕೇಟರ್ನ ನೀವು ಕೋನಿಕಲ್ ಫ್ಲಾಸ್ಕ್ ಒಳಗಡೆ ಹಾಕೊಂಡ್ಬಿಟ್ರೆ ಇಂಟರ್ನಲ್ ಇಂಡಿಕೇಟರ್ ಅಂತ ಹೇಳ್ತೀವಿ. ಹಾಕೊಳ್ಳೋದೆಲ್ಲ ಹೊರಗಡೆ ಬಟರ್ ಪೇಪರ್ ಮೇಲೆ ಇಟ್ಕೊಂಡು ಮಾಡೋದಾದರೆ ಎಕ್ಸ್ಟರ್ನಲ್ ಇಂಡಿಕೇಟರ್ ಅಂತ ಹೇಳ್ತೀವಿ. ನಾವೇನು ಹೇಳಿದ್ವಿ, ಪೊಟ್ಯಾಷಿಯಂ ಫೆರಿಸೈನೈಡ್ ಇಸ್ ಯೂಸ್ಡ್ ಆಸ್ ಅನ್ ಎಕ್ಸ್ಟರ್ನಲ್ ಇಂಡಿಕೇಟರ್ ಅಂತ ಹೇಳಿದ್ವಿ. ಅಕಸ್ಮಾತ್ ಅದು ಒಳಗಡೆಗೆ ಹಾಕ್ಬಿಟ್ರೆ, ಕೋನಿಕಲ್ ಫ್ಲಾಸ್ಕ್ ಒಳಗಡೆ ಹಾಕ್ಬಿಟ್ರೆ ಏನಾಗುತ್ತೆ, ಸೊ ಅಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಆ ಟೈಟ್ರೇಷನ್ ಮಾಡ್ತಾ ಇದ್ದಾಗ ಏನಾಗ್ತಾ ಇದೆ, ಕೋನಿಕಲ್ ಫ್ಲಾಸ್ಕ್ ಒಳಗಡೆ ಏನಾಗ್ತಾ ಇದೆ, ಫೆರಸ್ ಅಯಾನ್ಸ್ ಬರ್ತಾ ಇದೆ. ಆ ಫೆರಸ್ ಅಯಾನ್ಸ್ ಏನಿದೆಯಲ್ಲ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಫೆರಿಸೈನೈಡ್. ನಿಮ್ಮ ಕೋನಿಕಲ್ ಫ್ಲಾಸ್ಕಲ್ಲಿ ಏನಾಗ್ತಾ ಇದೆ, ಫೆರಸ್ ಅಯಾನ್ಸು ಇದೆ, ಫೆರಿಸೈನೈಡ್ ಇಂಡಿಕೇಟರ್ ಇದೆ. ಇಂಟರ್ನಲ್ ಇಂಡಿಕೇಟರ್ ಆಗಿ ನಾನು ಏನಾದರೂ ಯೂಸ್ ಮಾಡಿಬಿಟ್ರೆ ಅಲ್ಲೇನಾಗುತ್ತೆ, ನಿಮ್ಮ ಫೆರಸ್ ಅಯಾನ್ ಜೊತೆಗೆ ಫೆರಿಸೈನೈಡ್ ರಿಯಾಕ್ಟ್ ಆಗಿಬಿಟ್ಟು ಅದು ಇಟ್ ಗೋಯಿಂಗ್ ಟು ಫಾರ್ಮ್ ಎ ಡೀಪ್ ಬ್ಲೂ ಕಲರ್.
ಫೆರಿ ಸೈನೈಡ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ. ಇದು ಬಿಗಿನಿಂಗಲ್ಲೇ ಆಗ್ಬಿಡುತ್ತೆ. ಹಾಗಾಗಿ ಎಂಡ್ ಪಾಯಿಂಟ್ ಐಡೆಂಟಿಫೈ ಮಾಡೋದು ನಿಮಗೆ ಕಷ್ಟ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಅದನ್ನು ನಾವು ಎಕ್ಸ್ಟರ್ನಲ್ ಇಂಡಿಕೇಟರ್ ಆಗಿ ಯೂಸ್ ಮಾಡ್ತೀವಿ. ಏನಾದರೂ ಎಕ್ಸ್ಟರ್ನಲ್ ಇಂಡಿಕೇಟರ್ ಆಗಿ ಯೂಸ್ ಮಾಡಿದ್ರೆ ಎರರು ಜಾಸ್ತಿ ಆಗ್ತಾ ಹೋಗುತ್ತೆ. ಬಿಕಾಸ್ ಈಚ್ ಟೈಮ್ ಯು ಆರ್ ಗೋಯಿಂಗ್ ಟು ರಿಮೂವ್ 1 ಡ್ರಾಪ್ 2 ಡ್ರಾಪ್ 3 ಡ್ರಾಪ್ನ ತೆಗೆದು ಮಿಕ್ಸ್ ಮಾಡ್ತಿರ್ತೀರಾ. ಅದ್ರದ್ದು ವಾಲ್ಯೂಮ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ವಾಲ್ಯೂಮ್ ಡಿಕ್ರೀಸ್ ಆದಾಗ ನಿಮಗೆ ಕರೆಕ್ಟಾಗಿ ಆ್ಯಕ್ಯುರೇಟಾಗಿ ವ್ಯಾಲ್ಯೂಸ್ ಬರೋದಿಲ್ಲ. ಸೊ ನೇಮ್ ದಿ ಬ್ಲೂ ಕಲರ್ ಕಾಂಪ್ಲೆಕ್ಸ್ ಫಾರ್ಮ್ ವೆನ್ ಪೊಟ್ಯಾಷಿಯಂ ಫೆರಿಸೈನೈಡ್ ರಿಯಾಕ್ಟ್ಸ್ ವಿತ್ Fe2+ ಅಯಾನ್. ಸೇಮ್ ಕ್ವಶನ್ನೇ ಈ ರೀತಿಯಾಗಿ ಕೇಳಿದ್ದಾರೆ. ನೀವೇನು ಹೇಳ್ತೀರೋ ಫೆರಿಸೈನೈಡ್ ಕಾಂಪ್ಲೆಕ್ಸ್ ಅದು ಪರ್ಷಿಯನ್ ಬ್ಲೂ ಕಲರ್ ಅಂತ ಹೇಳ್ತೀವಿ. ಅದು ಏನಾಗಿರುತ್ತೆ ಅಂದರೆ ಫೆರಿಸೈನೈಡ್ ಆಗಿ ಕನ್ವರ್ಟ್ ಆಗಿರುತ್ತೆ. ಅದೇ ರೀತಿ ನಾನು ಹೇಳಿದೆ ಸೆಲ್ಫ್ ಇಂಡಿಕೇಟರ್ ಅಂತ ಹೇಳ್ತೀವಿ. ಒನ್ ಆಫ್ ದಿ ಸೊಲ್ಯೂಷನ್ ಆಫ್ ದಿ ಟೈಟ್ರೇಷನ್ ಹ್ಯಾವಿಂಗ್ ಎ ಡಾರ್ಕ್ ಕಲರ್ ಆಕ್ಟ್ ಆಸ್ ಅನ್ ಇಂಡಿಕೇಟರ್. ಸೊಲ್ಯೂಷನ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ಚೇಂಜ್ ಇಟ್ಸ್ ಕಲರ್ ಅಟ್ ದಿ ಎಂಡ್ ಪಾಯಿಂಟ್. ಯಾವುದೋ ಒಂದು ಕಲರ್ ಸೊಲ್ಯೂಷನ್ ಇರುತ್ತೆ, ಎಂಡ್ ಪಾಯಿಂಟ್ ಅಲ್ಲ, ಹಂಗಂತ ಎಲ್ಲ ಕಲರ್ ಸೊಲ್ಯೂಷನ್ ಅನ್ನು ಇಂಡಿಕೇಟರ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಆ ಇಂಡಿಕೇಟರ್ ಆ ಕಲರ್ ಸೊಲ್ಯೂಷನ್ ಏನಿದೆಯಲ್ಲ ಅದು ಎಂಡ್ ಪಾಯಿಂಟಲ್ಲಿ ತಾನೇ ಕಲರ್ ಚೇಂಜ್ ಮಾಡಿಕೊಂಡ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಸೆಲ್ಫ್ ಇಂಡಿಕೇಟರ್ ಅಂತ ಕರಿತೀವಿ. In the titration of sodium oxalate against potassium permanganate, no indicator is used. Why ಅಂತ ಕೇಳ್ತಾರೆ? Because the potassium permanganate acts as a self indicator because it has a capacity to change its color from pink to colorless ಆಗುತ್ತೆ. ಹಾಗಾಗಿ ಅಲ್ಲಿ ನಾವೇನಂತೀವಿ ಅದನ್ನ ಸೆಲ್ಫ್ ಇಂಡಿಕೇಟರ್ ನಾವು ಯೂಸ್ ಮಾಡ್ತಾ ಇದ್ವಿ. ಅದೇ ರೀತಿ ವಾಟ್ಸ್ ದ ಎಂಡ್ ಪಾಯಿಂಟ್ ಆಫ್ ದಿ ಟೈಟ್ರೇಷನ್ ಅಂತ ಕೇಳ್ತಾರೆ. ಇಟ್ಸ್ ಅ ಸ್ಟೇಜ್ ಅಟ್ ವಿಚ್ ಬೋತ್ ದ ರಿಯಾಕ್ಷನ್ ಇಸ್ ಕಂಪ್ಲೀಟ್ ಜಸ್ಟ್ ನೌ. ಅಂಥದಕ್ಕೆ ನಾವೇನಂತ ಕರಿತೀವಿ, ಎಂಡ್ ಪಾಯಿಂಟ್ ಅಂತ ನಾವು ಕರಿತಾ ಹೋಗ್ತೀವಿ. ಅದೇ ರೀತಿ ವಾಟ್ ಈಸ್ ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಅಂತ ಕೇಳ್ಬೋದು. ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಪ್ರೆಸೆಂಟ್. ಓಕೆ, ಇದನ್ನೇನು ಹೇಳ್ತೀವಿ, ವಿ ಆರ್ ಗೋಯಿಂಗ್ ಟು ಮೆಷರ್ ದ ಟೈಟ್ರೇಷನ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ಇರೋದಕ್ಕೋಸ್ಕರ ಅಂಥ ಅನಾಲಿಸಿಸ್ಗೆ ನಾವೇನಂತ ಕರಿತೀವಿ, ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಅಂತ ಹೇಳ್ತೀವಿ. ನಾನು ಮುಂಚೆನೇ ಹೇಳಿದೆ ಇದಕ್ಕೆ ನಮಗೆ 2 ಸೊಲ್ಯೂಷನ್ ಬೇಕು. ಒಂದರದ್ದು ಕಾನ್ಸಂಟ್ರೇಷನ್ ನಿಮಗೆ ಗೊತ್ತಿರುತ್ತೆ, ಇನ್ನೊಂದರದ್ದು ಗೊತ್ತಿರಲ್ಲ. ಗೊತ್ತಿರೋ ಕಾನ್ಸಂಟ್ರೇಷನ್ ಸೊಲ್ಯೂಷನ್ಗೆ ನಾವು ಟೈಟ್ರೆಂಟ್ ಅಂತ ಕರಿತೀವಿ, ಗೊತ್ತಿಲ್ಲದೆ ಇರೋದಕ್ಕೆ ಅನಲೈಟ್ ಅಂತ ಹೇಳ್ತೀವಿ. ಗೊತ್ತಿರೋದನ್ನ ನೀವೇ ಕೆಲವೊಂದು ಸಲ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಆ ಟೈಟ್ರೆಂಟ್ಗೆ ನಾವು ಇನ್ನೊಂದು ಪದ ಯೂಸ್ ಮಾಡ್ತೀವಿ, ಅದೇನು ಅಂದರೆ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಅಂದ್ರೇನು, ಇದರಲ್ಲಿ ಎಷ್ಟು ಸೊಲ್ಯೂಟ್ ಇದೆ, ಎಷ್ಟು ಸಾಲ್ವೆಂಟ್ ಇದೆ ಅಂತ ನನಗೆ ಗೊತ್ತಿದ್ರೆ ಅಂಥದಕ್ಕೆ ಸ್ಟ್ರೆಂತ್ ಅಥವಾ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ ಅಂತ ಹೇಳ್ತೀವಿ. ಅದು ನನಗೆ ಗೊತ್ತಿದ್ರೆ ಅಂಥ ಸೊಲ್ಯೂಷನ್ಗೆ ನಾನು ಏನಂತ ಕರಿತೀನಿ, ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಕರಿತೀನಿ, ಇಲ್ಲ ಅಂದರೆ ಟೈಟ್ರೆಂಟ್ ಅಂತ ಕರಿತೀನಿ. ಹಾಗಾದರೆ ಕಾನ್ಸಂಟ್ರೇಷನ್ ಯಾವ ಥರ ಇರುತ್ತೆ, ಅದನ್ನು ಬೇರೆ ಬೇರೆ ಯೂನಿಟ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಮೊಲಾರಿಟಿ ಅಂತ ಹೇಳ್ತಾರೆ, ನಾರ್ಮಾಲಿಟಿ ಅಂತ ಹೇಳ್ತಾರೆ, ಮೊಲಾಲಿಟಿ ಅಂತ ಹೇಳ್ತಾರೆ. ಅದೇ ಥರ PPM ಅಂತ ಬೇರೆ ಬೇರೆ ಯೂನಿಟ್ ಇದೆ. ಆದರೆ ನೀವು ಈ 3ನ ತಿಳ್ಕೊಂಡ್ರೆ ಸಾಕಾಗತ್ತೆ, ಮೊಲಾರಿಟಿ, ನಾರ್ಮಾಲಿಟಿ ಆ್ಯಂಡ್ ಮೊಲಾಲಿಟಿ ಅಂತ. ಏನು ದ ಟರ್ಮ್ಸ್ ನಾನು ಹೇಳಿದಂಗೆ ಎಷ್ಟು ಸೊಲ್ಯೂಟು ಎಷ್ಟು ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗಿದೆ ಅನ್ನೋದು ಬೇಕು. ಅದನ್ನು ಬೇರೆ ಬೇರೆ ಯೂನಿಟ್ಸಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ನಾರ್ಮಾಲಿಟಿ ಅಂದರೆ ದ ನಂಬರ್ ಆಫ್ ಗ್ರಾಮ್ ಈಕ್ವಲೆಂಟ್ ಆಫ್ ಎ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ 1 dm³ ಆಫ್ ದಿ ಸೊಲ್ಯೂಷನ್. ಅಂದರೆ ಯಾವುದೋ ಒಂದು ಸಬ್ಸ್ಟೆನ್ಸ್ನ ನಾರ್ಮಾಲಿಟಿ ಕಂಡುಹಿಡಿಬೇಕು ಅಂದರೆ ಅದರದ್ದು ಸ್ಟ್ರೆಂತನ್ನು ನಾರ್ಮಾಲಿಟಿನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ಅದರದ್ದು ಆ ಸಬ್ಸ್ಟೆನ್ಸ್ದು ಗ್ರಾಮ್ ಈಕ್ವಲೆಂಟ್ ತಗೊಳ್ತೀನಿ. ಅದನ್ನು 1 ಲೀಟ್ರಲ್ಲಿ ಡಿಸಾಲ್ವ್ ಮಾಡಿದಾಗ ಆ ಸೊಲ್ಯೂಷನ್ಗೆ ನಾನು 1 ನಾರ್ಮಲ್ ಸೊಲ್ಯೂಷನ್ ಅಂತ ಹೇಳ್ತೀನಿ. ಅದೇ ರೀತಿ 1 ಗ್ರಾಮ್ ಈಕ್ವಲೆಂಟ್ ವೇಟ್ ಆಫ್ ದಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಐ ಆಮ್ ಗೋಯಿಂಗ್ ಟು ಡಿಸಾಲ್ವ್ ಇಟ್ ಇನ್ 1 ಲೀಟರ್ ಟು ಗೆಟ್ 1 ಮೋಲಾರ್ ಸೊಲ್ಯೂಷನ್. ಅಂದ್ರೇನು, ಆ ಯಾವುದೋ ಒಂದು ಸಬ್ಸ್ಟೆನ್ಸ್ ಇದೆ, ಇದ್ದಾನೆ NaOH ಆಗ್ಬೋದು, HCl ಆಗ್ಬೋದು, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಆಗ್ಬೋದು, FeS ಆಗ್ಬೋದು. ಆ ಸೊಲ್ಯೂಷನ್ ಆ ಕಾಂಪೌಂಡ್ನ ತೊಗೊಂಡು ಅದರದ್ದು ಈಕ್ವಲೆಂಟ್ ವೆಯ್ಟ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಈಕ್ವಲೆಂಟ್ ವೆಯ್ಟ್ ಆಫ್ ದ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ನ ನಾನು 1 ಲೀಟ್ರಲ್ಲಿ ಡಿಸಾಲ್ವ್ ಮಾಡಿದ್ರೆ ಆವಾಗ 1 ನಾರ್ಮಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಅದೇ ಥರ ಅದರದ್ದು ಗ್ರಾಮ್ ಈಕ್ವಲೆಂಟ್ ವೆಯ್ಟ್ನ ತಗೊಂಡು ಗ್ರಾಮ್ ಮಾಲಿಕ್ಯುಲರ್ ವೇಟ್ನ ತಗೊಂಡು 1 ಲೀಟ್ರಲ್ಲಿ ಡಿಸಾಲ್ವ್ ಮಾಡಿದ್ರೆ ಅವಾಗ ಅದನ್ನು ನಾನು ಮೊಲಾಲಿಟಿ ಅಂತ ಹೇಳ್ತೀನಿ. ಅದೇ ರೀತಿ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಪರ್ kg ಆಫ್ ಎ ಸಾಲ್ವೆಂಟ್ ಇದ್ದಾಗ ಅವಾಗ ಅದನ್ನು ಏನಂತ ಕರಿತೀನಿ, ನಾನು ಮೊಲಾಲಿಟಿ ಅಂತ ಹೇಳ್ತೀನಿ. ಓಕೆ, ಈಗ ನನಗೆ ಅದರದ್ದು ಕಾನ್ಸಂಟ್ರೇಷನು ಅದರದ್ದು ಸ್ಟ್ರೆಂತ್ ಗೊತ್ತಿದೆ ಅಂತಂದರೆ ಎಷ್ಟು ಸೊಲ್ಯೂಟು ಎಷ್ಟು ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗಿದೆ ಅಂತ ನನಗೆ ಗೊತ್ತಿದ್ರೆ ಅಂಥದಕ್ಕೆ ನಾನು ಏನಂತ ಕರಿತೀನಿ, ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಕರಿತೀನಿ, ಇಲ್ಲಾಂದರೆ ಟೈಟ್ರೆಂಟ್ ಅಂತ ಕರಿತೀನಿ. ಸೊ ಅದರಲ್ಲಿ 2 ಥರ ಇದೆ. ಒಂದಕ್ಕೆ ಪ್ರೈಮರಿ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಸೆಕೆಂಡ್ರಿ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಪ್ರೈಮರಿ ಸ್ಟ್ಯಾಂಡರ್ಡ್ ಅಂತಂದರೆ ಅದ್ರದ್ದು ಸ್ಟ್ರೆಂತು ಚೇಂಜ್ ಆಗಲ್ಲ, ಯಾವಾಗೂ ಹಾಗೇ ಇರುತ್ತೆ ಆಫ್ಟರ್ ಎ ಲಾಂಗ್ ಟೈಮ್. ಈಗ ಸೊಲ್ಯೂಷನ್ ಮಾಡಿದ್ದೀನಿ, ಈಗ ಅದನ್ನು ನಾನು 10 ಮಿನಿಟ್ಸು
ಅಥವಾ 2 ಡೇಸು ಅಥವಾ 5 ಡೇಸು 1 ವೀಕ್ ಬಿಟ್ಟು ಮಾಡಿದ್ರು ಅದರದ್ದು ಸೊಲ್ಯೂಟು ಸಾಲ್ವೆಂಟ್ ಏನು ಡಿಸಾಲ್ವ್ ಮಾಡಿರ್ತೀವಲ್ಲ ಅದ್ರದ್ದು ಸ್ಟ್ರೆಂತ್ ಏನಿರುತ್ತಲ್ಲ ಸೇಮ್ ಇರುತ್ತೆ, ಡಸಂಟ್ ಚೇಂಜ್. ಅಂಥ ಸೊಲ್ಯೂಷನ್ಗೆ ನಾವೇನಂತ ಕರಿತೀವಿ, ಪ್ರೈಮರಿ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಯೂಶಲಿ ನಿಮಗೆ ನಾನು ಮುಂಚೆನೇ ಹೇಳಿದಾಗೆ ಟೈಟ್ರೇಷನ್ ಮಾಡೋದಕ್ಕೆ 2 ಸೊಲ್ಯೂಷನ್ ಬೇಕು ಅಂತ ಹೇಳಿದ್ವಿ. ಒಂದು ಸೊಲ್ಯೂಷನ್ದು ಏನು ನಾರ್ಮಾಲಿಟಿ ಚೇಂಜ್ ಆಗಲ್ವಲ್ಲ, ಪ್ರೈಮರಿ ಸ್ಟ್ಯಾಂಡರ್ಡ್ ಇರೋವಂಥದ್ದನ್ನ ಅವ್ರು ಕೊಟ್ಟಿರ್ತಾರೆ. ಸೆಕೆಂಡ್ರಿ ಸ್ಟ್ಯಾಂಡರ್ಡ್ ಇರೋ ಸೊಲ್ಯೂಷನ್ನ ನೀವು ಪ್ರಿಪೇರ್ ಮಾಡಿಕೊಂಡು ಅದನ್ನು ಎಷ್ಟಾಗತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಅದನ್ನು ಯಾಕೆ ಪ್ರೈಮರಿ ಸ್ಟ್ಯಾಂಡರ್ಡ್ ಏನಾಗಿರುತ್ತೆ, ಆ ಸೊಲ್ಯೂಷನ್ಸ್ ಆ ಸಬ್ಸ್ಟೆನ್ಸಸ್ ಏನಾಗಿರುತ್ತೆ ಅಂದರೆ ಎಕ್ಸ್ಟ್ರೀಮ್ಲಿ ಪ್ಯೂರ್ ಇರುತ್ತೆ, ಹೈಲಿ ಸ್ಟೇಬಲ್ ಇರುತ್ತೆ, ಕ್ಯಾನ್ ಬಿ ವೇಯ್ಡ್ ಈಸಿಲಿ. ಎಕ್ಸಾಂಪಲ್ ಸೋಡಿಯಂ ಕಾರ್ಬೊನೇಟ್ ಇರ್ಬೋದು, ಈಸಿಯಾಗಿ ಮಾಡಬಹುದು. ಅದೇ ರೀತಿ ವೈ ಕೆಮಿನೋಫೋರ್ ಕೆನಾಟ್ ಬಿ ಎ ಪ್ರೈಮರಿ ಸ್ಟ್ಯಾಂಡರ್ಡ್ ಅಂತ ಕೇಳ್ಬೋದು ಕ್ವಶನ್. ಸೊ ಪ್ರೈಮರಿ ಸ್ಟ್ಯಾಂಡರ್ಡ್ ಅಂದ್ರೇನು, ಅದರದ್ದು ಸ್ಟ್ರೆಂತು ಅದರದ್ದು ಕಾನ್ಸಂಟ್ರೇಷನು ಚೇಂಜ್ ಆಗಬಾರ್ದು. ಆದರೆ ಕೆಮಿನೋಫೋರ್ ತಗೊಂಡ್ರೆ ಅದು ಚೇಂಜ್ ಆಗುತ್ತೆ. ಹಾಗಾಗಿ ಅದನ್ನು ನಾವು ಪ್ರೈಮರಿ ಸ್ಟ್ಯಾಂಡರ್ಡ್ ಅಂತ ಹೇಳಲ್ಲ, ಅದನ್ನು ನಾವು ಸೆಕೆಂಡ್ರಿ ಸ್ಟ್ಯಾಂಡರ್ಡ್ಸ್ ಅಂತ ನಾವು ಹೇಳ್ತೀವಿ. ಸೊ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಎಲ್ಲ 2 ರೀತಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಒಂದಕ್ಕೆ ಪ್ರೈಮರಿ ಸ್ಟ್ಯಾಂಡರ್ಡ್ ಅಂತ ಹೇಳ್ತಿದ್ದೀವಿ, ಇನ್ನೊಂದಕ್ಕೆ ಸೆಕೆಂಡ್ರಿ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾ ಇದ್ದೀವಿ. ಪ್ರೈಮರಿ ಸ್ಟ್ಯಾಂಡರ್ಡ್ ಅಂದ್ರೇನು, ಅದರದ್ದು ಕಾನ್ಸಂಟ್ರೇಷನ್ನು ಸ್ಟ್ರೆಂತು ಚೇಂಜ್ ಆಗಲ್ಲ, ವೆನ್ ಯು ಕೀಪ್ ಇಟ್ ಫಾರ್ ಎ ಲಾಂಗರ್ ಟೈಮ್. ಅಂಥ ಸೊಲ್ಯೂಷನ್ಗೆ ನಾವು ಪ್ರೈಮರಿ ಸೊಲ್ಯೂಷನ್ ಅಂತ ಪ್ರೈಮರಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೆಕೆಂಡ್ರಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂದರೆ ಅದರ ಕಾನ್ಸಂಟ್ರೇಷನ್ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ NaOH ಇರ್ಬೋದು, HCl ಇರ್ಬೋದು, ಈ ಸೊಲ್ಯೂಷನ್ಸ್ ಎಲ್ಲ ಏನಾಗ್ತಾ ಇರ್ತವೆ, ಕೆಮಿನೋಫೋರ್ ಇರ್ಬೋದು, ಆಫ್ಟರ್ ಸಮ್ ಟೈಮ್ 1 ವಾರ ಆದಮೇಲೋ ಅಥವಾ 4 ದಿವಸ ಆದಮೇಲೋ ಚೇಂಜ್ ಆಗ್ತಾ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಸೆಕೆಂಡ್ರಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಪ್ಯೂರ್ ಆಗಿರಲ್ಲ, ವೇ ಮಾಡೋದು ಕಷ್ಟ ಆಗುತ್ತೆ, ಸ್ಟೇಬಲ್ ಆಗಿರಲ್ಲ, ಹೈಗ್ರೋಸ್ಕೋಪ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ NaOH ಇದೆ, ಆ NaOH ಏನಿದೆ ಹೈಗ್ರೋಸ್ಕೋಪಿಕ್ ನೇಚರ್. ಹೈಗ್ರೋಸ್ಕೋಪಿಕ್ ಅಂದ್ರೇನು, ನೀವು ಆ ಬಾಟ್ಲು ಓಪನ್ ಮಾಡಿದ ತಕ್ಷಣ ಡಬ್ಬದಲ್ಲಿ ಬಂದಿರುತ್ತೆ, ಡಬ್ಬ ಓಪನ್ ಮಾಡಿದ ತಕ್ಷಣ ಅದು ಮಾಯಿಶ್ಚರ್ ನೇಚರ್ ಇರುವಂಥ ಮಾಯಿಶ್ಚರ್ನ ಏನು ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಅಬ್ಸರ್ವ್ ಮಾಡ್ಕೊಂಡಿದ ತಕ್ಷಣ ಏನಾಗುತ್ತೆ, ಅದು ಲಿಕ್ವಿಡ್ ಆಗಕ್ಕೆ ಶುರು ಆಗುತ್ತೆ, ಮೆಲ್ಟ್ ಆಗಕ್ಕೆ ಶುರು ಆಗುತ್ತೆ. ನೀವು ವೇ ಮಾಡೋಕೆ ಹೋದ್ರೆ ಏನಾಗುತ್ತೆ, ಆ್ಯಕ್ಯುರೇಟ್ಲಿ ಅದು ವೇ ಆಗಲ್ಲ. ಹಂಗಾಗಿ ಏನಾಗುತ್ತೆ, ನಾರ್ಮಾಲಿಟಿ ಚೇಂಜ್ ಆಗ್ತಾ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಸೆಕೆಂಡ್ರಿ ಸ್ಟ್ಯಾಂಡರ್ಡ್. ದೇ ಕೆನಾಟ್ ಬಿ ವೇಯ್ಡ್ ಈಸಿಯಾಗಿ ನಾವು ವೇ ಮಾಡೋದು ಕಷ್ಟ ಆಗುತ್ತೆ. ವೈ ಡೈಕ್ರೋಮೆಟ್ ಈಸ್ ಯೂಸ್ಡ್ ಆಸ್ ಎ ಪ್ರೈಮರಿ ಸ್ಟ್ಯಾಂಡರ್ಡ್ ಅಂತ ಕೇಳ್ತಾರೆ. ಅದನ್ನು ಯಾಕೆ ಪ್ರೈಮರಿ ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡ್ತೀವಿ ಅಂತಂದರೆ, ಬಿಕಾಸ್ ಇಟ್ ಕಾನ್ಸಂಟ್ರೇಷನ್ ಡಸ್ ನಾಟ್ ಚೇಂಜ್. ಕೆಮಿನೋಫೋರ್ ಸೆಕೆಂಡರಿ ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡ್ತೀವಿ, ಆದರೆ ಡೈಕ್ರೋಮೆಟ್ನ ನಾನು ಪ್ರೈಮರಿ ಸ್ಟ್ಯಾಂಡರ್ಡ್ ಆಗಿ ಯೂಸ್. ಓಕೆ, ಈಗ ನಾನು ಹೇಳಿದೆ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಪ್ರಿಪೇರ್ ಮಾಡಬೇಕು ಅಂದರೆ ಅದರದ್ದು ಮಾಲಿಕ್ಯುಲರ್ ವೇಟ್ ಆಫ್ ದಟ್ ಪರ್ಟಿಕ್ಯುಲರ್ ಗ್ರಾಮ್ ಮಾಲಿಕ್ಯುಲರ್ ವೇಟ್ ಆಫ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಗಿವ್ಸ್ 1 molar ಸೊಲ್ಯೂಷನ್. ಆ ಥರ ಈಕ್ವಲೆಂಟ್ ವೇಟ್ ಆಫ್ ದಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ವೆನ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಗಿವ್ಸ್ 1 ನಾರ್ಮಲ್ ಸೊಲ್ಯೂಷನ್ ಅಂತ ಹೇಳಿ. ಈಕ್ವಲೆಂಟ್ ವೇಟ್ ಅಂದರೆ ಏನು, ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಆ್ಯಸಿಡ್ಗಾದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು, ಬೇಸ್ಗಾದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು, ಅದಕ್ಕೆ ಫಾರ್ಮುಲಾಗಳಿವೆ. ಈ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಈಕ್ವಲೆಂಟ್ ಮಾಸ್ ಆಫ್ ಎ acid is equal to molar mass divided by basicity. Basicity is nothing but number of replaceable hydrogen atom. For example, ಈಗ ನನಗೆ HCl ಅಂತ ತಗೊಂಡಿದ್ದೀನಿ. HCl ಅಲ್ಲಿ ಅದರದ್ದು ನನಗೆ ಈಕ್ವಲೆಂಟ್ ವೇಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಮಾಲಿಕ್ಯುಲರ್ ವೇಟ್ಗಳನ್ನೆಲ್ಲ ಆ್ಯಡ್ ಮಾಡಿದಾಗ ನನಗೆ ಮೋಲಾರ್ ಮಾಸ್ ಬರುತ್ತೆ. ಹೈಡ್ರೋಜನ್ಗೆ 1 ಇದೆ, ಕ್ಲೋರಿನ್ಗೆ 35.5 ಇದೆ. HClದು ಮೋಲಾರ್ ಮಾಸ್ ಎಷ್ಟಾಗುತ್ತೆ, 36.5 ಆಗುತ್ತೆ. ಡಿವೈಡೆಡ್ ಬೈ ಬೆಸಿಸಿಟಿ. ವಾಟ್ ಈಸ್ ಬೆಸಿಸಿಟಿ? ನಂಬರ್ ಆಫ್ ರೀಪ್ಲೇಸಬಲ್ ಹೈಡ್ರೋಜನ್ ಆಟಮ್ ಎಷ್ಟಿದೆ. HCl ನಂಬರ್ ಆಫ್ ರೀಪ್ಲೇಸಬಲ್ ಹೈಡ್ರೋಜನ್ ಆಟಮ್ ಎಷ್ಟಿದೆ, ಒಂದಿದೆ. ಹಾಗಾಗಿ ನೀವೇನು ಮಾಡ್ತೀರಾ, 36.5 ಡಿವೈಡೆಡ್ ಬೈ 1 ಮಾಡ್ತೀರಾ. ಈಕ್ವಲೆಂಟ್ ವೇಟ್ ಆಫ್ ದಟ್ ಪರ್ಟಿಕ್ಯುಲರ್ ಆಸಿಡ್ ಈಸ್ 36.5 ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ತೀರಾ. ಅದೇ ಥರ ಸಲ್ಫ್ಯೂರಿಕ್ ಆ್ಯಸಿಡ್ನ ತಗೊಳ್ತೀರಾ, ಅದನ್ನು ಈಕ್ವಲೆಂಟ್ ಮಾಲಿಕ್ಯುಲರ್ ವೇಟ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಡಿವೈಡೆಡ್ ಬೈ 2 ಮಾಡ್ತೀರಾ, ಬಿಕಾಸ್ ಇಟ್ ಗೋಯಿಂಗ್ ಟು ಹ್ಯಾವ್ 2 ರೀಪ್ಲೇಸಬಲ್ ಹೈಡ್ರೋಜನ್ ಆಟಮ್. ಆ ರೀತಿಯಾಗಿ ನೀವು ಈಕ್ವಲೆಂಟ್ ವೇಟ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಆಫ್ ಎನ್ ಆಸಿಡ್. ಬೇಸ್ನ ತಗೊಂಡ್ರೆ ಮೋಲಾರ್ ಮಾಸ್ ಡಿವೈಡೆಡ್ ಬೈ ಅಸಿಡಿಟಿ ಹಾಕ್ಕೊಳ್ತೀವಿ. ಮೋಲಾರ್ ಮಾಸ್ ಏನಿರುತ್ತೆ ಅದನ್ನು ಹಾಕ್ಕೊಳ್ತೀವಿ ಬೈ ಆ್ಯಡಿಂಗ್ ಇಂಡಿವಿಜುವಲ್. ಫಾರ್ ಎಕ್ಸಾಂಪಲ್ NaOH ಬೇಕು ಅಂದರೆ ಸೋಡಿಯಮ್ದು 23 ಇದೆ, ಆಕ್ಸಿಜನ್ದು 16 ಇದೆ, ಹೈಡ್ರೋಜನ್ದು 1 ಇದೆ. ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟಾಯಿತು, 40 ಆಯಿತು. ಡಿವೈಡೆಡ್ ಬೈ NaOH ಅಲ್ಲಿ ನಂಬರ್ ಆಫ್ ರೀಪ್ಲೇಸಬಲ್ OH ಅಯಾನ್ಸ್ ಎಷ್ಟಿದೆ, 1 ಇದೆ. 40 ಡಿವೈಡೆಡ್ ಬೈ 1 ಏನಾಗುತ್ತೆ ಅಂದರೆ 40 ಆಗುತ್ತೆ. ಇಫ್ ಯು ಗೋಯಿಂಗ್ ಟು ಎಕ್ಸ್ಪ್ರೆಸ್ ದಟ್ ಇನ್ ಗ್ರಾಮ್ಸ್, ದಟ್ ಈಸ್ ಕಾಲ್ಡ್ ಆಸ್ ಗ್ರಾಮ್ ಈಕ್ವಲೆಂಟ್ ಮಾಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಅದೇ ಥರ ಆಕ್ಸಿಡೈಸಿಂಗ್ ಏಜೆಂಟ್ ರೆಡ್ಯೂಸಿಂಗ್ ಏಜೆಂಟ್ ಏನಾದರೂ ಆಯಿತು ಅಂದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ಮೋಲಾರ್ ಮಾಸ್ ಡಿವೈಡೆಡ್ ಬೈ ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್. ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ತೊಗೋಬೇಕಾಗತ್ತೆ. ಯಾವುದು ಆಕ್ಸಿಡೇಷನ್ ನಂಬರು ಎಲ್ಲಿಂದ ಎಲ್ಲಿಗೆ ಚೇಂಜ್ ಆಗಿದೆ,
ಅದು ಮೇ ಬಿ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಆಕ್ಸಿಡೈಸಿಂಗ್ ಏಜೆಂಟ್ ಆದರೆ ಒಂಥರ ಆಗುತ್ತೆ, ರೆಡ್ಯೂಸಿಂಗ್ ಏಜೆಂಟ್ ಆದರೆ ಒಂಥರ ಆಗುತ್ತೆ. ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್ನ ನೀವು ಡಿವೈಡ್ ಮಾಡಿದ್ರೆ ನಿಮ್ಮ ಮಾಲಿಕ್ಯುಲರ್ ಮಾಸು ಬರ್ತಾ ಹೋಗುತ್ತೆ. ಹಾಗಾದರೆ ಈಕ್ವಲೆಂಟ್ ಮಾಸ್ ಆಫ್ ಎನ್ ಆಕ್ಸಿಡೈಸಿಂಗ್ ಏಜೆಂಟ್ನ ಹೇಗೆ ಡಿಫೈನ್ ಮಾಡ್ತೀರಾ? ಇಟ್ ಇಸ್ ಅ ನಂಬರ್ of mass of a compound that contains one equivalent of oxygen available for oxidation. ಆತರ ವಾಟ್ ಈಸ್ ಈಕ್ವಲೆಂಟ್ ಮಾಸ್ ಆಫ್ ಎ ರೆಡ್ಯೂಸಿಂಗ್ ಏಜೆಂಟ್ ಅಂದರೆ ಇಟ್ ಇಸ್ ಅ ಮಾಸ್ ಆಫ್ ಎ ಕಾಂಪೌಂಡ್ ದಟ್ ರಿಯಾಕ್ಟ್ಸ್ ವಿತ್ ಒನ್ ಈಕ್ವಲೆಂಟ್ ವೇಟ್ ಆಫ್ ಆಕ್ಸಿಜನ್. ಆ ರೀತಿಯಾಗಿ ನಾವೇನು ಮಾಡ್ತಾ ಹೋಗ್ತೀವಿ, ಚೆಕ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಆಕ್ಸಿಡೈಸಿಂಗ್ ಏಜೆಂಟ್ ರೆಡ್ಯೂಸಿಂಗ್ ಏಜೆಂಟು ಇಂಪಾರ್ಟೆಂಟ್ ಆಗತ್ತೆ. ಆ ಥರ ನಾನು ಮುಂಚೆನೇ ಹೇಳ್ದಂಗೆ 1 ಮೋಲಾರ್ ಸೊಲ್ಯೂಷನ್ನ ಪ್ರಿಪೇರ್ ಮಾಡಿ ಅಂದರೆ ಹೇಗೆ ಪ್ರಿಪೇರ್ ಮಾಡ್ತೀರಾ? ಬೈ ಡಿಸಾಲ್ವಿಂಗ್ 1 ಗ್ರಾಮ್ ಈಕ್ವಲೆಂಟ್ ಆಫ್ ಎ ಸಬ್ಸ್ಟೆನ್ಸ್ ಇನ್ ಎ ಸಾಲ್ವೆಂಟ್ ಆ್ಯಂಡ್ ಮೇಕಿಂಗ್ ಇಟ್ ಟು ಅಪ್ ಟು 1 ಲೀಟರ್ 1 dm³. ಸೊ ನಾನು ಮುಂಚೆನೇ ಹೇಳ್ದಂಗೆ ಆ ಸಬ್ಸ್ಟೆನ್ಸ್ದು ಗ್ರಾಮ್ ಈಕ್ವಲೆಂಟ್ ಎಷ್ಟಿದೆ ಅಂತ ತಗೊಳ್ತೀವಿ, ಅಷ್ಟು ವೇ ಮಾಡ್ಕೊಳ್ತೀವಿ, ಅದು ಸೊಲ್ಯೂಟ್ ಆಗುತ್ತೆ. ಅದನ್ನು ನಾನು 1 ಲೀಟರ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡಿದ್ರೆ ಆ ಸೊಲ್ಯೂಷನ್ಗೆ ನಾನು 1 ನಾರ್ಮಲ್ ಸೊಲ್ಯೂಷನ್ ಅಂತ ಕೇಳ್ತೀನಿ. ದೀಸ್ ಆರ್ ದಿ ಜನರಲ್ ಕ್ವಶನ್ಸ್ ಐ ಗೋಯಿಂಗ್ ಟು ಆಸ್ಕ್, ನಾಟ್ ಓನ್ಲಿ ಇನ್ ದಿ ವೈವಾ ಕ್ವಶನ್ಸ್ ಕಲ್ದಲ್ಲೇ. ನೀವು ಎಲ್ಲಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋದಾಗ, ಇಂಟರ್ವ್ಯೂಗೆ ಹೋದಾಗ ಈ ಥರ ಕ್ವಶನ್ಸ್ ಕೇಳ್ತಾರೆ, ನಿಮಗೆ ಗೊತ್ತಿರಬೇಕಾಗಿತ್ತು. ಹೌ ಈಸ್ 1 ನಾರ್ಮಲ್ ಸೊಲ್ಯೂಷನ್ ಪ್ರಿಪೇರ್ಡ್ ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ಈ ಥರ ಹೌ ಈಸ್ ಡೆಸಿನಾರ್ಮಲ್ ಸೊಲ್ಯೂಷನ್ ಪ್ರಿಪೇರ್ಡ್ ಅಂತ ಕೇಳ್ತಾರೆ. ಡೆಸಿನಾರ್ಮಲ್ ಅಂತಂದರೆ 1/10 ಅಥವಾ 0.1ಗೆ. ಇಲ್ಲೇನು ಮಾಡ್ತೀವಿ ಅಂದರೆ ಆ ಈಕ್ವಲೆಂಟ್ ಮಾಸ್ ಏನಿದೆಯಲ್ಲ ಅದನ್ನು ನಾನು ಐ ಆಮ್ ಗೋಯಿಂಗ್ ಟು ಡಿವೈಡ್ ದಟ್ ಬೈ 10. ಅವಾಗ ಏನಾಗುತ್ತೆ, ನನಗೆ 1/10 ಗ್ರಾಮ್ ಈಕ್ವಲೆಂಟ್ ವೇಟ್ ಆಫ್ ಸಬ್ಸ್ಟೆನ್ಸ್ ಸಿಗುತ್ತೆ. ಅದನ್ನ ಏನಾದರೂ 1 ಲೀಟ್ರಲ್ಲಿ ಡಿಸಾಲ್ವ್ ಮಾಡಿದ್ರೆ ಅವಾಗ ಅದಕ್ಕೆ ನಾನು ಡೆಸಿನಾರ್ಮಲ್ ಸೊಲ್ಯೂಷನ್ ಅಂತ ಹೇಳ್ತೀನಿ. ಸೊ 1 ನಾರ್ಮಲ್ NaOH ಸೊಲ್ಯೂಷನ್ ಮಾಡಿ ಅಂದರೆ ಏನು ಮಾಡಬೇಕಾಗತ್ತೆ, ನಾನು 40 grams ಈಕ್ವಲೆಂಟ್ ವೇಟ್ ಆಫ್ NaOH ಹೌ ಮಚ್ ಇಸ್ 40 ಗ್ರಾಮ್. 40 ಗ್ರಾಮ್ಸ್ ನಾನು 1 ಲೀಟ್ರಲ್ಲಿ ಡಿಸಾಲ್ವ್ ಮಾಡಿದ್ರೆ 1 ನಾರ್ಮಲ್ ಸೊಲ್ಯೂಷನ್ ಅಂತ ಹೇಳ್ತೀನಿ. ಆದರೆ ನಾನು 4 ಗ್ರಾಮ್ಸ್ನ 1 ಲೀಟ್ರಲ್ಲಿ ಡಿಸಾಲ್ವ್ ಮಾಡಿದ್ರೆ ಅದಕ್ಕೆ ನಾನು ಏನಂತ ಕರಿತೀನಿ, 0.1 ಸೊಲ್ಯೂಷನ್ ಅಂತ ಹೇಳ್ತೀವಿ. ಇಲ್ಲಾಂದರೆ ಡೆಸಿನಾರ್ಮಲ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಆ ಥರ ಹೌ ಡು ಯು ಕ್ಯಾಲ್ಕುಲೇಟ್ ದಿ ಈಕ್ವಲೆಂಟ್ ಮಾಸ್ ಆಫ್ KMnO4 ಇರ್ಬೋದು, ಪೊಟ್ಯಾಷಿಯಂ ಡೈಕ್ರೋಮೇಟ್ ಇರ್ಬೋದು, ಸೋಡಿಯಂ ಆಕ್ಸಲೇಟು, ಅಯೋಡೀನು, ಫೆರಸ್ ಅಮೋನಿಯಂ ಸಲ್ಫೇಟು, ಇದೆಲ್ಲ ನಿಮಗೆ ಗೊತ್ತಿರಬೇಕಾಗುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಹೌ ಡು ಯು ಕ್ಯಾಲ್ಕುಲೇಟ್ ಆಲ್ ದೀಸ್ ಆರ್ ಐದರ್ ಆಕ್ಸಿಡೈಸಿಂಗ್ ಏಜೆಂಟ್ ಆರ್ ರೆಡ್ಯೂಸಿಂಗ್ ಏಜೆಂಟ್. ಆಕ್ಸಿಡೈಸಿಂಗ್ ಏಜೆಂಟು ಅಥವಾ ರೆಡ್ಯೂಸಿಂಗ್ ಏಜೆಂಟು ಈಕ್ವಲೆಂಟ್ ವೇಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ಮೋಲಾರ್ ಮಾಸ್ ಡಿವೈಡೆಡ್ ಬೈ ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್. ಸೊ ಈ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ನ ಬರ್ಕೋಬೇಕು. ಅದರಲ್ಲಿ ನಿಮಗೆ ಏನು ಚೇಂಜ್ ಆಗುತ್ತೆ ನೋಡಿಕೊಂಡು ಡಿವೈಡೆಡ್ ಬೈ ದಟ್ ಮಾಡಿದಾಗ ನಿಮಗೆ ಬರ್ತಾ ಹೋಗುತ್ತೆ. ಎಗೇನ್ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಐ ಆಮ್ ಗೋಯಿಂಗ್ ಟು ಮೇಕ್ 1 more ವಿಡಿಯೋ. ನೆಕ್ಸ್ಟ್ ಮಾಡಿದಾಗ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಕೊಂಡು ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಜಸ್ಟ್ ಇವತ್ತು ತಿಳ್ಕೊಳ್ಳಿ, KMnO4ಗಾದರೆ 31.6 ಇರಬೇಕು, ಪೊಟ್ಯಾಷಿಯಂ ಡೈಕ್ರೋಮೇಟ್ಗಾದರೆ 49 ಇದೆ, ಸೋಡಿಯಂ ಆಕ್ಸಿಲೇಟ್ಗೆ 67 ಇದೆ, ಅಯೋಡಿನ್ಗಾದರೆ 127, ಫೆರಸ್ ಅಮೋನಿಯಂ ಸಲ್ಫೇಟ್ಗೆ 392 ಇದೆ. ಓಕೆ, ಈಗ ಏನು ಮಾಡಿದೆ, ನಾನು ಕ್ಯಾಲ್ಕುಲೇಷನ್ ಟೈಟ್ರೇಷನ್ ಮಾಡಿದೆ. ಎಷ್ಟು ವಾಲ್ಯೂಮ್ ಬೇಕಾಗತ್ತೆ ಆಫ್ ದಿ ಅನ್ನೋನ್ ಸೊಲ್ಯೂಷನ್ ಕ್ಯಾಲ್ಕುಲೇಟ್ ಮಾಡಿಕೊಂಡೆ. ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ, ಹೌ ಮಚ್ ಐ ರಿಕ್ವೈರ್ಡ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ರೆಸ್. ಅದಕ್ಕೆ ನಾನು ಯಾವ ಫಾರ್ಮುಲಾ ಯೂಸ್ ಮಾಡ್ತೀನಿ ಅಂದರೆ N1V1 = N2V2, ಲಾ ಆಫ್ ಈಕ್ವಲೆನ್ಸ್ ಅಂತ ಕರಿತೀವಿ. ಆ ಫಾರ್ಮುಲಾನ ಯೂಸ್ ಮಾಡ್ಕೊಳ್ತೀವಿ. ಐದರ್ ಇನ್ ಟರ್ಮ್ಸ್ ಆಫ್ ಮೊಲಾರಿಟಿ ಎಕ್ಸ್ಪ್ರೆಸ್ ಮಾಡ್ಬೋದು, ಆರ್ ಇನ್ ಟರ್ಮ್ಸ್ ಆಫ್ ನಾರ್ಮಾಲಿಟಿ ಮಾಡ್ಕೋಬೋದು. ಸೊ ಒಂದ್ರದ್ದು ಅನಲೈಟ್ದು ಒಂದು ಕಡೆಗೆ ಹಾಕ್ಕೊಳ್ತೀವಿ, ಆ ಗೊತ್ತಿಲ್ಲದೆ ಇರೋವಂಥದ್ದನ್ನ ಇನ್ನೊಂದು ಕಡೆಗೆ ಹಾಕ್ಕೊಳ್ತೀವಿ. ಸೊ ಅದ್ರ ಪ್ರಕಾರ ನಾನು ಏನು ಮಾಡ್ತಾ ಹೋಗ್ತೀನಿ, ಕ್ಯಾಲ್ಕುಲೇಟ್ನ ನಾನು ಮಾಡ್ತಾ ಹೋಗ್ತೀನಿ. ಟೈಟ್ರೇಷನ್ಗೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ, ಅದರಿಂದ ಏನು ಅಡ್ವಾಂಟೇಜು? ಇಟ್ಸ್ ಅ ವೆಲ್ ಎಸ್ಟಾಬ್ಲಿಷ್ಡ್ ಅನಾಲಿಟಿಕಲ್ ಟೆಕ್ನಿಕ್. ಇದು ಇಡೀ ನಾನು ಹೇಳ್ದಂಗೆ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಯೂಸ್ ಮಾಡ್ತಾರೆ. ವೆರಿ ಸಿಂಪಲ್ ಟೆಕ್ನಿಕ್, ಎನಿಬಡಿ ಕ್ಯಾನ್ ಯೂಸ್ ಇಟ್. ವೆರಿ ಫಾಸ್ಟ್, ಇಮಿಡಿಯೇಟ್ಲಿ ನಿಮಗೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಆ್ಯಕ್ಯುರೇಟ್ ಆಗಿರುತ್ತೆ, ಪ್ರಿಸೈಸ್ ಆಗಿರುತ್ತೆ. ಆಲ್ರೆಡಿ ನಾನು ಅನಾಲಿಟಿಕಲ್ ಕೆಮಿಸ್ಟ್ರಿ ಬಗ್ಗೆ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಆ್ಯಕ್ಯುರೇಸಿ ಮತ್ತು ಪ್ರಿಸೈಸ್ ಅವೆರಡಕ್ಕೂ ಡಿಫ್ರೆನ್ಸ್ ಏನಿದೆ ಅದನ್ನು ಆಲ್ರೆಡಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಆ ವಿಡಿಯೋಗೆ ಹೋದರೆ ಅಲ್ಲಿ ಅದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಪ್ರಿಸೈಸ್ ಆಗಿರುತ್ತೆ, ಆ್ಯಕ್ಯುರೇಟ್ ಆಗಿರುತ್ತೆ. ಈ ಒಂದು ನಿಮಗೆ ಕೇಳಿಸ್ಕೋಬೇಕಾದ್ರೆ ಅವೆರಡು ವರ್ಡ್ ಒಂದೇ ಅಂತ ಅನ್ನಿಸ್ಬೋದು, ಅವೆರಡೂ ಅಲ್ಲ. ಆ್ಯಕ್ಯುರೇಟ್ ಬೇರೆ ಇದೆ, ಪ್ರಿಸೈಸ್ ಬೇರೆ ಇದೆ. ಇದು ಆ್ಯಕ್ಯುರೇಟ್ ಆಗೂ ಇದೆ, ಪ್ರಿಸೈಸ್ ಆಗಿದೆ ಅಂತ ಇರೋವಂಥ ಟೆಕ್ನಿಕ್ಸ್, ಅನಾಲಿಟಿಕಲ್ ಟೆಕ್ನಿಕ್ಸಲ್ಲಿ ಯೂಸ್ ಮಾಡೋವಂಥದ್ದು ಟೈಟ್ರೇಷನ್ ಒಂದು. ಜೊತೆಗೆ ಗುಡ್ ಪ್ರೈಸು ಪರ್ಫಾರ್ಮೆನ್ಸ್ ರೇಷಿಯೋ. ನಾವು ಗುಡ್ ಪ್ರೈಸು ಮತ್ತು ಪರ್ಫಾರ್ಮೆನ್ಸ್ ರೇಷಿಯೋ ಅಂದರೆ ಈ ಪ್ರೊಸೀಜರ್ಗೆ, ಈ ಟೆಕ್ನಿಕ್ಕಿಗೆ ಯೂಸ್ ಮಾಡುವಂಥ ಆ್ಯಪ್ರೇಟಸ್ಸು ಸಿಂಪಲ್ ಆ್ಯಪ್ರೇಟಸ್ ಇರುತ್ತೆ. ಅದಕ್ಕೆ ಖರ್ಚು ಮಾಡುವಂಥ ಖರ್ಚು, ಬರುವಂಥ ಈಲ್ಡ್ ಅಥವಾ ಬರುವಂಥ ರಿಸಲ್ಟ್ ಅವೆರಡಕ್ಕೂ ಕಂಪೇರ್ ಮಾಡಿದ್ರೆ
ತುಂಬ ನಿಮ್ಗೆ ಏನಾಗುತ್ತೆ ಮ್ಯಾಕ್ಸಿಮಮ್ ರೇಷಿಯೋ ಬರುತ್ತೆ. ಹಾಗಾಗಿ ಅದನ್ನು ಯೂಸ್ ಮಾಡ್ತಾರೆ. ಅಂದರೆ ತುಂಬ ಕಡಿಮೆ ಖರ್ಚಲ್ಲಿ ಮಾಡುವಂಥದ್ದು ನಾನು ಹೇಳ್ತಾ ಹೋಗ್ತೀನಿ. ವಾಟ್ ಈಸ್ ಆಸಿಡ್ ಬೇಸ್ ಟೈಟ್ರೇಷನ್? ದ ಟೈಟ್ರೇಷನ್ ದಟ್ ಇಸ್ ಇನ್ವಾಲ್ವಿಂಗ್ ಆಸಿಡ್ ಆ್ಯಂಡ್ ಎ ಬೇಸ್. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಆಸಿಡ್ ಬೇಸ್ ಟೈಟ್ರೇಷನ್ ಅಂತ ಹೇಳ್ತೀನಿ. NaOH ವರ್ಸಸ್ HCl ಆಗ್ಬೋದು, NaO ವರ್ಸಸ್ PHP ಆಗ್ಬೋದು, ಇದು ಎಕ್ಸಾಂಪಲ್. ಆ ಥರ ವಾಟ್ ಈಸ್ ರೆಡಾಕ್ಸ್ ಟೈಟ್ರೇಷನ್ ಅಂದರೆ ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿದೆ, ಇನ್ನೊಂದು ರೆಡ್ಯೂಸಿಂಗ್ ಏಜೆಂಟ್ ಆಗಿದೆ. ಅಥವಾ ದ ರಿಯಾಕ್ಷನ್ ವಿಚ್ ಬ್ರಿಂಗ್ಸ್ ಅಬೌಟ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್, ಅಂಥದಕ್ಕೆ ನಾನು ಏನಂತ ಕರಿತೀನಿ, ರೆಡಾಕ್ಸ್ ಟೈಟ್ರೇಷನ್ ಅಂತ ಹೇಳ್ತೀನಿ. ಕೆಮಿನೋಫರ್ ವರ್ಸಸ್ ಸೋಡಿಯಂ ಆಕ್ಸಿಲೇಟ್ ಆಗಿರ್ಬೋದು, ಪೊಟ್ಯಾಷಿಯಂ ಡೈಕ್ರೋಮೇಟ್ ವರ್ಸಸ್ FeS ಆಗಿರ್ಬೋದು, ಐಡಿನ್ ವರ್ಸಸ್ ಸೋಡಿಯಂ ಥಯೋಸಲ್ಫೇಟ್ ಆಗಿರ್ಬೋದು, ಇವೆಲ್ಲ ಅದಕ್ಕೆ ಎಕ್ಸಾಂಪಲ್ಸ್ ಆಗ್ತಾ ಹೋಗುತ್ತೆ. ಹಾಗಾದರೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಏನು, ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಏನು? ಕಂಪ್ಲೀಟ್ ಕೆಮಿಕಲ್ ರಿಯಾಕ್ಷನ್ನ ಬರೆದಾಗ ಯಾವುದು ಎಲೆಕ್ಟ್ರಾನ್ಸ್ನ ಗೇನ್ ಮಾಡುತ್ತಲ್ಲ ಅಂಥದ್ದನ್ನ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಯಾವುದು ಕಳ್ಕೊಳ್ಳುತ್ತಲ್ಲ ವಿಚ್ ಗೋಯಿಂಗ್ ಟು ಲೂಸ್ ಅಲ್ವಾ, ಅಂಥದಕ್ಕೆ ನಾನು ಏನಂತ ಕರಿತೀನಿ, ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳ್ತೀನಿ. ಅಗೇನ್ ಡೋಂಟ್ ಗೆಟ್ ಕನ್ಫ್ಯೂಸ್, ಆ ಪ್ರೋಸೆಸ್ ಬೇರೆ, ಏಜೆಂಟ್ ಬೇರೆ. ವಾಟ್ ಈಸ್ ಆಕ್ಸಿಡೇಷನ್? ಗೇನ್ ಆಫ್ ಎಲೆಕ್ಟ್ರಾನ್ಸ್ ಇದ್ರೆ ಅವಾಗ ಅದನ್ನ ಏನಂತ ಕರಿತೀನಿ ನಾನು, ಆಕ್ಸಿಡೇಷನ್ ಅಂತ ಕರಿತೀನಿ. ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಇದ್ದರೆ ಅವಾಗ ಅದನ್ನ ಏನಂತ ಕರಿತೀನಿ ನಾನು, ರಿಡಕ್ಷನ್ ಅಂತ ಕರಿತೀನಿ. ಅದನ್ನು ಮಾಡೋದು ಯಾವುದು ಅಂತಂದರೆ, ರಿಡಕ್ಷನ್ ಮಾಡುವಂಥದ್ದು ಆಕ್ಸಿಡೈಸಿಂಗ್ ಏಜೆಂಟು, ಆಕ್ಸಿಡೇಷನ್ ಮಾಡೋದು ರಿಡ್ಯೂಸಿಂಗ್ ಏಜೆಂಟು. ಅದೇ ಥರ ನಾನು 2 ಪದಗಳನ್ನ ಯೂಸ್ ಮಾಡಿದೆ, ಐಡೋಮಿಟ್ರಿ, ಐಡಿಮಿಟ್ರಿ ಅಂತ ಯೂಸ್ ಮಾಡಿದೆ. ಐಡೋಮಿಟ್ರಿ ಅಂದರೆ ಐಡಿನ್ ರಿಯಾಕ್ಷನಲ್ಲಿ ಇನ್ ಬಿಟ್ವೀನ್ ರಿಯಾಕ್ಷನಲ್ಲಿ ಬಂದರೆ ಅದಕ್ಕೆ ಐಡೋಮಿಟ್ರಿ ಅಂತ ಹೇಳ್ತೀವಿ. ಐಡಿಮಿಟ್ರಿ ಅಂದರೆ ಡೈರೆಕ್ಟಾಗಿ ಐಡಿನೇ ತೊಗೊಂಡು ಟೈಟ್ರೇಷನ್ ಮಾಡ್ತಾ ಇದ್ರೆ ಅವಾಗ ಅದಕ್ಕೆ ಏನಂತ ಕರಿತೀವಿ ನಾವು, ಐಡಿಮಿಟ್ರಿ ಅಂತ ಕರಿತೀವಿ. ನಾನು ಹೇಳಿದೆ ಅಯೋಡಿನ್ ಎಲ್ಲೆಲ್ಲಿ ಇನ್ವಾಲ್ವ್ ಆಗಿರುತ್ತಲ್ಲ ಅಲ್ಲ ನಾವು ಜನರಲಿ ಸ್ಟಾರ್ಚ್ ವಿ ಆರ್ ಗೋಯಿಂಗ್ ಟು ಯೂಸ್ ಆಸ್ ಅನ್ ಇಂಡಿಕೇಟರ್. ಆದರೆ ಸ್ಟಾರ್ಚ್ನ ಅಟ್ ದಿ ಎಂಡ್ ಪಾಯಿಂಟ್ ನಾನು ಆ್ಯಡ್ ಮಾಡ್ತೀನಿ, ಬೋತ್ ಫಾರ್ ಐಡಿಮಿಟ್ರಿ ಆ್ಯಂಡ್ ಐಡೋಮಿಟ್ರಿ. ಯಾಕೆ ಅಂದರೆ ಬಿಗಿನಿಂಗಲ್ಲೇ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಅಯೋಡಿನ್ ಮತ್ತು ಸ್ಟಾರ್ಚ್ ಅವೆರಡು ಏನಾಗುತ್ತೆ ಕಂಬೈನ್ ಆಗಿಬಿಟ್ಟು ಸ್ಟಾರ್ಚ್ ಅಯೋಡೈಡ್ ಬರುತ್ತೆ. ಅವು ಈಸಿಯಾಗಿ ಡಿಸೋಸಿಯೇಟ್ ಆಗಿಬಿಡುತ್ತೆ. ಎಂಡ್ ಪಾಯಿಂಟ್ ಕಂಡುಹಿಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ದಟ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ಅಟ್ ದಿ ಎಂಡ್ ಪಾಯಿಂಟ್. ನಿಮಗೆ ಕೆಮಿಸ್ಟ್ರಿ ಅಂದರೆ ಕಷ್ಟ, ಪ್ರಾಕ್ಟಿಕಲ್ಸ್ ಅಂದರೆ ಕಷ್ಟ, ಮಾರ್ಕ್ಸ್ ಬರ್ತಾ ಇಲ್ಲ, ಟೈಟ್ರೇಷನ್ ಅಂದರೆ ತುಂಬ ಕಷ್ಟ, ಸೋ ಮೆನಿ ಥಿಂಗ್ಸ್ ಆರ್ ಇನ್ವಾಲ್ವ್ ಅಂತ ಅನಿಸುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಒನ್ ಆಫ್ ದಿ ಮೇಜರ್ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಟೈಟ್ರೇಷನ್ ಅಂದರೆ ಈವನ್ ಲೆಸ್ ಸ್ಕಿಲ್ಡ್ ಪರ್ಸನ್ ಕ್ಯಾನ್ ಡೂ ದಿಸ್ ಟೈಟ್ರೇಷನ್. ಸೊ ಪ್ರಪಂಚದಲ್ಲಿ ನಥಿಂಗ್ ಇನ್ ದಿ ಲೈಫ್ ಟು ಬಿ ಫಿಯರ್ಡ್. ಏನೋ ಭಯ ಆಗತ್ತೆ, ಕಷ್ಟ ಆಗತ್ತೆ, ಮಾಡೋದು ಹೇಗೆ ಆ ಥರ ಹೆದರ್ಕೊಳ್ಳೋಂಗಿಲ್ಲ. ಇಟ್ಸ್ ಓನ್ಲಿ ಟು ಬಿ ಅಂಡರ್ಸ್ಟೂಡ್. ನೋ ಇಟ್ಸ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಮೋರ್ ಸೊ ದಟ್ ವಿ ಮೇ ಫಿಯರ್ಲೆಸ್. ನಾವು ಅರ್ಥ ಮಾಡ್ಕೊಂಡಷ್ಟು ಯಾಕೆ ಆಗ್ತಾ ಇದೆ, ಏನಕ್ಕೆ ಮಾಡ್ತಾ ಇದೀವಿ, ಯಾಕೆ ಕಲರ್ ಚೇಂಜ್ ಆಗ್ತಾ ಇದೆ, ಯಾಕೆ ಅದೇ ರೀತಿ ಮಾಡಬೇಕು, ಎವ್ರಿಥಿಂಗ್ ವಿ ನೋ, ದೆನ್ ಇಟ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಅರ್ಥ ಆಯಿತು ಅಂತಂದರೆ ಭಯ ಕಡಿಮೆ ಆಗುತ್ತೆ. ಇಟ್ ಇಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಕೆಮಿಸ್ಟ್ರಿ. ಅಗೇನ್ ವೆಲ್ಕಮ್ ಟು ಕೆಮಿಸ್ಟ್ರಿ ವರ್ಲ್ಡ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.